ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗೈಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗೈಂಡಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕುಕೀಸ್ ಪಾರ್ಟ್ನರ್ ಯುನಿಬಿ ಕುಕೀಸ್ ಕ್ಲಿನಿಕ್ ಪಾರ್ಟ್ನರ್ ಗಾಲಾ ನೋ ಡಸ್ಟ್ ರೂಮ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮುಳ್ಳಿಯವರೇ, ಯಾರನ್ನ ಕರೆಸ್ತಾ ಇದ್ದೀರಾ, ಯಾವ ಅಡಿಗೆನ ಮಾಡಿಸ್ತಾ ಇದ್ದೀರಾ ಅಂತೆಲ್ಲ ಕೇಳ್ತಾ ಇರೋದು ನನಗೆ ಕೇಳಿಸ್ತಾ ಇದೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಒನ್ ಅಂಡ್ ಒನ್ಲಿ ಸುಚಿತ್ ಅವ್ರನ್ನ ಕರೆಸಿ ಅದ್ಭುತವಾಗಿರುವಂತ ಅಡಿಗೆನ ಮಾಡ್ತಾ ಇದೀವಿ. ಸುಚಿತ್ ಅವ್ರು ಏನೋ ಕಲ್ಗುಂಡೇನೋ ತರ್ತೀವಿ ಅಂತ ಹೇಳಿದ್ರು, ಅದೇನೇನೋ ತಂದು ಇಟ್ಟಿದ್ದಾರೆ. ಕರೆಯೋಣ ತಾಳಿ. ಸುಚಿತ್ ಅವರೇ ಬನ್ರಿ. ನಮಸ್ಕಾರ ಮೇಡಮ್. ನಮಸ್ಕಾರ. ಏನ್ ಮೇಡಮ್ ಏನ್ ಮಾಡ್ತಾ ಇದೀರಾ? ಏನೋ ಕಲ್ಗುಂಡ್ ಬೇರೆ ತಂದ್ಬಿಡಿರಾ, ತಲೆಗೆ ಮೇಲೆ ಎತ್ತಾಕ್ಬಿಡ್ತೀರಾ ಅಂತ ಭಯ ಶುರು ಆಗ್ಬಿಟ್ಟಿದೆ. ಏನದು, ಏನ್ ಮಾಡ್ತಾ ಇದೀರಾ? ಕಲ್ಗುಂಡ್ ಏನಕ್ಕೆ ಅಂದ್ರೆ ಇದು ಚೆಟ್ಟಿನಾಡು ಸ್ಪೆಷಲ್ ರೆಸಿಪಿ. ಇದು ಏನಿದು? ಚೆಟ್ಟಿನಾಡು ಕೋಳಿ ಉಪ್ಪು ಕರಿ ಅಂತ. ಕೋಳಿ ಉಪ್ಪು ಕರಿ. ಓಹೋ, ಅದರಿಂದ ಸ್ವಲ್ಪ ಕಲ್ಲೆಲ್ಲ ಬೇಕು ಕ್ರಶ್ ಮಾಡಕ್ಕೆ. ದಯವಿಟ್ಟು ಸ್ವಲ್ಪ ನಾವು ದೂರ ಇರೋದೇ ವಾಸಿ ಅಂತ ಕಾಣುತ್ತೆ. ಇವತ್ತು ಕಲ್ಲು ಬೇಕು ಇವತ್ತು ಸ್ವಲ್ಪ ಅಂತ ಇದ್ದಾರೆ. ನಮ್ಗೆ ಸ್ವಲ್ಪ ಕಷ್ಟ ಆಗ್ಬೋದು. ಆ ಗುಂಡ್ ಮೆಣಸಿನ್ಕಾಯಿ ನೋಡೋದ್ರಲ್ಲಿ ಅನ್ಕೊಂಡೆ ಮೋಸ್ಟ್ಲಿ ತಮಿಳ್ನಾಡಿಂದ ಏನೋ ಮಾಡ್ತಾ ಇದ್ದೀರಾ ನೀವು. ಚೆಟ್ಟಿನಾಡು ಸ್ಪೆಷಲ್ ಮಾಡ್ತೀವಿ ಅಂದ್ರೆ ಇದಿರ್ಲೇಬೇಕಲ್ಲ, ನಾವು ಯೂಸೇ ಮಾಡಲ್ಲ ರೀ ಕರ್ನಾಟಕದಲ್ಲಿ. ಹೌದು ಅಲ್ಲ, ಯಾವ ಅಡಿಗೆಗೆ ಏನೇನ್ ಬಳಸ್ತೀವಿ ಅದನ್ನೇ ಬಳಸಬೇಕು. ಮತ್ತೆ ಟ್ರೆಡಿಷನಲ್ ಅಡಿಗೆ ಇದು ಚೆಟ್ಟಿನಾಡ್ದು, ಅದಕ್ಕೋಸ್ಕರ ಕಲ್ಗುಂಡೆಲ್ಲ ತಂದಿದ್ದೀನಿ. ಕೋಳಿ ಉಪ್ಪು ಕರಿಯಾ? ಉಪ್ಪು ಕರಿ. ಓಕೆ, ನಾವು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕೋಳಿ ಉಪ್ಪು ಕರಿಯನ್ನ ಮಾಡ್ತಾ ಇದೀವಿ. ಕೋಳಿ ಉಪ್ಪು ಕರಿ ಮಾಡಕ್ಕೆ ಏನೇನ್ ತಂದಿದ್ದೀರಾ? ಚೆಟ್ಟಿನಾಡು ಕೋಳಿ ಉಪ್ಪು ಕರಿ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಒಣಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಸೋಂಪು, ಕರಿಬೇವು, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣು, ಅರಿಶಿನ, ಉಪ್ಪು, ಎಣ್ಣೆ. ಇಷ್ಟಿದೆ ಸಾಕಾ? ಶುರು ಮಾಡುವ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಏನಿಲ್ಲ, ಪ್ಯಾನ್ ಡೈರೆಕ್ಟ್ ಪ್ಯಾನ್ ಅಲ್ಲ, ತೊಳಿ. ಫಸ್ಟ್ ಇದನ್ನ ಸ್ವಲ್ಪ ಕ್ರಶ್ ಮಾಡ್ಕೊಂಡ್ಬಿಡ್ತೀನಿ. ಏನ? ಶುಂಠಿ ಮತ್ತು ಬೆಳ್ಳುಳ್ಳಿನ ಕ್ರಶ್ ಮಾಡ್ಬೇಕಾ? ಕಲ್ಲಲ್ಲಿ ಹಾಕಿ. ಈ ಕಲ್ಗುಂಡು ನಿಮ್ ಮನೆದೇನಾ? ಹೌದು, ನಮ್ಮನೇಲಿ ನಾನು ಬಳಸಂತದ್ದು. ನೀವು ಬಳಸ್ತೀರಾ ಕಲ್ಗುಂಡು? ಅದನ್ನ ಎತ್ಕೊಂಡ್ ಬಂದಿದ್ದೀರಾ? ಹೌದು, ಯಾಕಂದ್ರೆ ರುಚಿ ಬೇರೆ. ಇದು ಸ್ವಲ್ಪ ಕಡಿಮೆ ಮಾಡ್ಬಿಡಿ. ಆಯಿಲ್ ಹಾಕಬೇಡ್ವಾ? ಹಾಕಿರಿ, ಆಯಿಲ್ ಕಾಯ್ತಾ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಚೆಟ್ಟಿನಾಡು ಸ್ಪೆಷಲ್ ಕೋಳಿ ಉಪ್ಪುಗರಿ ಮಾಡಕ್ ಬಂದಿದ್ದಾರೆ ಸುಚಿತ್ರಾ ಅವರು. ಉಪ್ಪುಗರಿಯನ್ನ ಮಾಡಿ ತೋರಿಸ್ತಾ ಇದ್ದಾರೆ. ಓಕೆ ಮೇಡಮ್, ರೆಡಿ. ಶುಂಠಿ, ಓಕೆ, ಆಮೇಲೆ ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸಿದಂಥದ್ದು. ಓಕೆ, ಜಜ್ಕೋಬೇಕಾ? ಸಿಪ್ಪೆ ಸಮೇತ ಬೇಕಾದ್ರೆ ಹಾಕ್ಬೋದು. ಓಕೆ, ಇಲ್ಲ ಸಿಪ್ಪೆ ತೆಗೆದೇ ಹಾಕಿರ್ತಾರಪ್ಪ. ಜಜ್ಜಿ ಹುಷಾರೇ. ಯಾಕಂದ್ರೆ ಈ ಟೇಸ್ಟೇ ಬೇರೆ. ಹಂಗಂತೀರಾ? ಹೌದು. ಆ ಕೋಳಿ ಉಪ್ಪುಗರಿ ಅಂದ್ರೇನು? ಉಪ್ಪು ಕರಿ ಅಂದ್ರೆ ಇದು ಮಟನ್ ಡ್ರೈ, ಆಕ್ಚುಲಿ ಸಾಲ್ಟೆಡ್ ಅಂತ. ಓಕೆ, ಉಪ್ಪು. ಓಕೆ ಓಕೆ, ಅದೇ ಉಪ್ಪು ತಾನೇ? ಇಲ್ಲಿ ನಾವು ಮಟನ್ ಉಪ್ಪು ಮೆಣಸು ಅಂತೆಲ್ಲ ಹೇಗೆ ಹೇಳ್ತೀವಿ, ಅಲ್ಲಿ ಉಪ್ಪುಗರಿ. ಆಗಿದೆ. ಏನ್ ಮಾಡೋಣ ಈಗ? ಫಸ್ಟ್ ಈಗ ಇದಕ್ಕೆ ಮತ್ತೆ ಮಾಡಕ್ ಮುಂಚೆ ಒಂದು ಹೇಳ್ತೀವಿ. ಹೇಳ್ಬಿಡಿ. ಚೆಟ್ಟಿನಾಡು ಅಡುಗೆ ಅಂದ್ರೆ ಅದು ಸ್ಪೈಸಸ್ಗೆ ಫೇಮಸ್ಸು. ಬಟ್ ಈ ಸ್ಪೆಷಲ್ ಡಿಶ್ ಅಲ್ಲಿ ನಾವು ಯಾವ ಸ್ಪೈಸ್ ಪೌಡರ್ಸ್ ಯೂಸ್ ಮಾಡಲ್ಲ. ಓಕೆ, ಇಲ್ಲಿ ಖಾರದ ಪುಡಿನೇ ಯೂಸ್ ಮಾಡಲ್ಲ. ರೆಡ್ ಚಿಲ್ಲಿ ಪೌಡರ್ ಇಲ್ಲ, ಧನಿಯಾ ಪೌಡರ್ ಇಲ್ಲ, ಗರಂ ಮಸಾಲ ಇಲ್ಲ, ಚಕ್ಕೆ ಲವಂಗ ಸಹ ಇಲ್ಲ ಇಲ್ಲಿ. ಓಹೋ, ಅದೇ ಸ್ಪೆಷಾಲಿಟಿ ಇದು. ಓಕೆ, ಚೆಟ್ಟಿನಾಡು ಸ್ಪೆಷಲ್ ಬೇಕು, ಅದ್ಭುತವಾಗಿರುತ್ತೆ. ವರ್ಲ್ಡ್ ವೈಡ್ ಜನ ತುಂಬಾ ಇಷ್ಟಪಡುವಂತ ಚೆಟ್ಟಿನಾಡು ಸ್ಟೈಲಿನ ಒಂದು ಕೋಳಿ ಉಪ್ಪು ಕರಿಯನ್ನ ಸುಚಿತ್ ಅವ್ರು ಮಾಡಿ ತೋರಿಸ್ತಾ ಇದಾರೆ. ಸಿಕ್ಕಾಪಡೆ ಸಖತ್ತಾಗಿರುತ್ತೆ. ನೋಡ್ಕೊಳ್ಳಿ, ಬರ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಓಕೆ, ರೆಡಿ ಮೇಡಮ್. ಸೋಂಪು, ಓಕೆ, ಶುಂಠಿ ಮತ್ತು ಬೆಳ್ಳುಳ್ಳಿ ಜಜ್ಜಿರೋ ಅಂತದ್ದು. ಹುಷಾರ್ರಿ. ಎಸ್, ಇದು ಮಾಡೋರ್ ಮನೆಗೆಲ್ಲ ತುಂಬಾ ಇಷ್ಟ ಆಗ್ಬಿಡುತ್ತೆ. ಅಯ್ಯೋ, ನಮ್ಮಲ್ಲಿ ಹಿಂಗೆ ಮಾಡೋದು ಅಂತ ಎಷ್ಟು ಜನ ಹೇಳ್ತಾರೆ ಗೊತ್ತಾ ನಮ್ಗೆ? ಹೌದು. ಇಲ್ಲಿ ಯಾವ ತರವಾದ ಪೌಡರ್ಗಳನ್ನು ಬಳಸಲ್ಲ. ಒಂಥರ ಬೇಗ ಆಗಂತದ್ದು, ಕಡಿಮೆ ಇಂಗ್ರೀಡಿಯೆಂಟ್ಸ್, ಮತ್ತೆ ಬೇರೆ ತರ. ಎಲ್ಲದಕ್ಕೂ ಯೂಶಲಿ ನಾನ್ ವೆಜ್ಗೆ ನಾವು ಅಚ್ಕಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಹಾಕೇ ಹಾಕ್ತಿವಿ. ಚಕ್ಕೆ ಬಳಸ್ತೀವಿ ಡ್ರೈ. ಅದಿಲ್ಲ, ಅದೇ ಇದರಲ್ಲಿ ಸ್ಪೆಷಾಲಿಟಿ. ಓಕೆ ಮೇಡಮ್, ಹಾಕೋಬಹುದು. ಏನ್ ಮೆಣಸಿನಕಾಯಿ ಇದಕ್ಕೆ ಹೆಸರು? ನಾವು ಗುಂಡು ಮೆಣಸಿನಕಾಯಿ ಅಂತೀವಿ, ತಮಿಳ್ನಾಡು ಮೆಣಸಿನಕಾಯಿ ಅಂತಾರೆ. ಓಕೆ, ಶಾಪಲ್ಲಿ ಅಂಗಡಿಗಳಲ್ಲಿ ಗುಂಡು ಮೆಣಸಿನಕಾಯಿ ಅಂತ ಕೇಳಿದ್ರೆ ಹೌದೌದು, ಇದೆಲ್ಲ ಇರುತ್ತೆ. ಸಾಂಬಾರಲ್ಲೂ ಕೂಡ ಇದು ಹಾಕ್ಬಿಟ್ಟಿರ್ತಾರೆ ಅವರು. ಇದಕ್ಕೆ ಮೇನ್ ಖಾರ ಬರೋದೇ ಒಣಮೆಣಸಿನಕಾಯಿಂದ. ಹೌದು, ಅವ್ರು ಇದನ್ನೇ ಹಾಕೋದು, ಬೇರೆ ಹಾಕೋದಿಲ್ಲ. ನಮಗೆ ಸ್ವಲ್ಪ ಖಾರ ಬೇಕು ಅಂತ ನಾನು ಎರಡೂ ಯೂಸ್ ಮಾಡ್ತೀನಿ. ಮತ್ತೆ ಈಗಲೇ ಹಾಕ್ತೀನಿ, ಯಾಕಂದ್ರೆ ಸ್ವಲ್ಪ ಖಾರ ಬಿಡ್ಲಿ ಅಂತ.
ಇಷ್ಟೇ ಖಾರ ಇದ್ರದ್ದು. ಓಕೆ. ಮೆಣಸಿನ್ಕಾಯಿ ಘಾಟ್ ಬರ್ತಾ ಇದೆ. ಸಖತ್ತಾಗಿದೆ ನೋಡಿ. ಸ್ವಲ್ಪ ಬರಬೇಕದು. ಬರ್ಬೇಕಲ್ಲ. ಘಾಟ್ ಬರಬೇಕು, ಖಾರ ಇಳಿಬೇಕು. ಇಲ್ಲಿ ಸಣ್ಣ ಈರುಳ್ಳಿ. ಓಕೆ. ಸಾಂಬಾರ್ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿರೋಂಥದ್ದು. ಓಕೆ. ಚಿಕನ್ಗಿಂತ ಜಾಸ್ತಿ ಮಸಾಲೆನೇ ಆಗೋಯ್ತಲ್ರಿ ಸುಚಿತ್ರಾ? ಫ್ರೈ ಆದ್ಮೇಲೆ ಎಲ್ಲ ಕಡಿಮೆ ಆಗುತ್ತೆ. ಕಡಿಮೆ ಆಗುತ್ತಾ? ಹೌದು. ಗ್ಯಾರಂಟಿನಾ? ಫುಲ್ಲು ಫ್ರೈ ಆಗಬೇಕಾ ಇದು? ಹೌದು. ನಾನು ಸ್ವಲ್ಪ ಮೆಣಸಿನ್ಕಾಯಿ ಜಾಸ್ತಿನೇ ಹಾಕಿದ್ದೀನಿ. ಓಕೆ. ಖಾರ ಬೇಕು ಅಂತ. ಎಷ್ಟು? ಯಾಕಂದ್ರೆ ಇಲ್ಲಿ ಯಾವ ಪೌಡರ್ ಯೂಸ್ ಮಾಡ್ತಾ ಇಲ್ಲ, ಖಾರದ ಪುಡಿನ. ಓಕೆ. ಇಲ್ಲ, ಕೆಲವೆಲ್ಲ ಮಾಡ್ಬೇಕಾದ್ರೆ ಆ ಕ್ರಮದಲ್ಲೇ ಗೊತ್ತಾಗುತ್ತೆ, ಒಂಥರ ಏನೋ ಹೊಸಾದ್ ಮಾಡ್ತಾ ಇದೀವಿ ಅಂತ. ನಾವು ಯೂಶಲಿ ಎಲ್ಲದಕ್ಕೂ ನಾವು ಚಕ್ಕೆ ಲವಂಗ, ಏಲಕ್ಕಿ, ಧನಿಯಾ ಪುಡಿ ಬಳಸ್ತೀವಿ. ಓಕೆ. ಈ ಸ್ಪೆಷಲ್ ರೆಸಿಪಿಗೆ ಅದು ಇಲ್ವೇ ಇಲ್ಲ. ಓಕೆ ಮೇಡಮ್. ಮಟನ್ ಡ್ರೈ ಅಂತ ತಿಳ್ಕೊಬಹುದು. ಮಟನ್ ಆರ ಮಾಡ್ಕೋಬಹುದು, ಚಿಕನ್ ಆರ ಮಾಡ್ಕೋಬಹುದು. ಓಕೆ. ಕರ್ಬೇವು ಹಾಕೋಣ. ಓಹೋ, ಅಕ್ಕ ತಮಿಳ್ನಾಡು ಬಿಡಿ ಇವತ್ತು. ಕೋಳಿ ಹಾಕ್ತಾ ಇದ್ದೀನಿ, ಚಿಕನ್. ಕುಕ್ಕರ್ ಮಾಡಕ್ಕಾಗಲ್ಲ ಇದು? ಕುಕ್ಕರ್ ಮಾಡ್ಬೋದಾ? ಇಲ್ಲ, ಮಟನ್ ಮಾಡಿದ್ರೆ ಮಾಡ್ಬೇಕಾಗ್ತದೆ. ಮಟನ್ ಮಾಡಿದ್ರೆ ಸೇಮು ಮಟನ್ ಮೊದಲೇ ಬೇಯಿಸ್ಕೊಂಡು ಹಾಕೋಬೇಕು. ಹೌದು, ಯಾವುದೇ ಅಡುಗೆ ವೇರಿಯೇಷನ್ ಮಟನ್ ಮಾಡಬೇಕು ಅಂದಾಗ ಮಟನ್ ಮೊದಲೇ ಬೇಯಿಸ್ಕೊಂಡ್ಬಿಡ್ಬೇಕು ಕುಕ್ಕರ್. ಓಕೆ ಮೇಡಮ್. ಇವತ್ತಂತೂ ಮಧ್ಯಾಹ್ನ ಹೊಟ್ಟೆ ಹಸು ಜಾಸ್ತಿ ಆಗ್ತದೆ ಇವಾಗ ನನಗೆ. ನಾವು ಹಾಗೆ ಪಾತ್ರೆಯಲ್ಲಿ ಕುಕ್ ಮಾಡ್ತೀವಿ ಮಟನ್ ಅಂದ್ರೆ ಸ್ವಲ್ಪ ನಾನು ಮೊದಲೇ ಎಲ್ಲ ಬೇರೆ ಅಡುಗೆಗೆಲ್ಲ ತೋರಿಸ್ದಂಗೆ 1 ಸ್ಪೂನ್ ಅಷ್ಟು ಪಪಾಯ ಪೇಸ್ಟ್ ಹಾಕಿದ್ರೆ ಸಾಕು, ಮಟನ್ ಬೆಂದೋಗುತ್ತೆ. ಓಕೆ. ಅರಿಶಿಣದ ಪುಡಿ ಹಾಕ್ತಾ ಇದ್ದೀನಿ. ಓಕೆ. ಆಮೇಲೆ ತಮಿಳ್ನಾಡು ಎಲ್ಲ ಅಡುಗೆಗೂ ಸ್ವಲ್ಪ ಅರಿಶಿನ ಮುಂದೆ ಇರುತ್ತಲ್ಲ? ಹೌದು ಹೌದು. ಖಾರ ಕಡಿಮೆ ತಿನ್ನೋರು ಇಷ್ಟೊಂದು ಚಿಲೀಸ್ ಬೇಡ, ಕಡಿಮೆ ಮಾಡ್ಕೋಬಹುದು. ಇಲ್ಲ, ಅದೇನು ಖಾರ ಇರಲ್ಲ ಬಿಡ್ರಿ, ಅದು ಸುಮ್ಮನೆ ಶೋಕಿ. ಅದು ಖಾರ ಬರೋದಿಲ್ಲ ಅಲ್ವಾ? ಏನು ಫ್ಲೇವರ್ಸ್ ಇದರಲ್ಲಿ ಮೇನ್ ಅಂದ್ರೆ ಈ ಮೆಣಸಿನ್ಕಾಯಲ್ಲೇ ಬರಬೇಕು. ಅದರಿಂದನೇ ಅದು ಉಪ್ಪು ಕರಿ. ಮೇನ್ ಸಾಲ್ಟ್ ಮತ್ತೆ ಮೆಣಸಿನ್ಕಾಯಿ ಅಷ್ಟೇ ಇರುತ್ತೆ. ಮತ್ತೆ ಶುಂಠಿ ಬೆಳ್ಳುಳ್ಳಿ ಕ್ರಶ್ ಮಾಡಿ ಹಾಕಿರೋದ್ರಿಂದ ಅದ್ರ ಫ್ಲೇವರ್ಸ್ ಎಲ್ಲ ಬಿಟ್ಕೊಳ್ಳುತ್ತೆ. ಉಪ್ಪು ಹಾಕ್ತೇನೆ ಒಂದು ಸ್ವಲ್ಪ. ಟೊಮೆಟೊ ಹಾಕೋಣ. ಟೊಮೆಟೊ ಹಾಕ್ತೀರಾ? ಒನ್ಲಿ ಕುಟ್ಟಿಂಗು, ನೋ ರುಬ್ಬಿಂಗು? ಇಲ್ಲ, ಒಂದು ಸ್ವಲ್ಪ ಲಿಡ್ನ ಕ್ಲೋಸ್ ಮಾಡಿ ಟೊಮೆಟೊ ಎಲ್ಲ ಮೆತ್ತಗಾಗಷ್ಟು ಬೇಯಿಸಿ. ಸ್ವಲ್ಪ ನೀರು ಡ್ರೈ ಔಟ್ ಆಗ್ತಾ ಇದೆ ಅಂದಾಗ, ತುಂಬಾ ಚಿಕನ್ ಬೇಯಬೇಕು ನಮ್ಗೆ ಇದ್ರೊಳಗೇನೆ. ಚಿಕನ್ ತುಂಬಾ ಡ್ರೈ ಆಗ್ತಾ ಇದೆ ಅಂದಾಗ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡು ಫ್ರೈ ಮಾಡ್ಕೋಬಹುದು. ಹೌದಾ? ಒಂಚೂರು ನೀರು ಹಾಕ್ತೀನಿ ಮಧ್ಯದಲ್ಲಿ. ನೀರು ಹಾಕಿ ಇನ್ನೊಂಚೂರು ಲಿಡ್ನ ಕ್ಲೋಸ್ ಮಾಡಿ. ತುಂಬಾ ಒಂಥರ ಚಿಕನ್ ಪೀಸಸ್ ಹಾರ್ಡ್ ಆಗಲ್ಲ, ನಮ್ಗೆ ಗಟ್ಟಿ ಆಗಲ್ಲ. ಬರೀ ಎಣ್ಣೆಲೆ ಬೆಂದ್ರೆ ಹಾಳಾಗ್ಬಿಡುತ್ತಲ್ಲ? ಹೌದು, ರಬ್ಬರ್ ಆಗ್ಬಿಡುತ್ತೆ. ಹೌದು. ಇನ್ನೊಂದು 2 ನಿಮಿಷ ನೀರು ಹಾಕಿದೀವಿ. ಒಣಗ್ತಾ ಇದೆ ಅಂದಾಗ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡು ಫ್ರೈ ಮಾಡಿ ಮುಚ್ತಾ ಇರ್ಬೋದು. ಚೆನ್ನಾಗಿ ಖಾರ ಉಪ್ಪು ಹಿಡ್ಕೊಳ್ಳುತ್ತೆ. ನೀರು ಹಾಕಿದಾಗ ಸ್ವಲ್ಪ ಮಾಯಿಶ್ಚರ್ ಕಂಟೆಂಟ್ ಇರುತ್ತೆ, ಪೀಸ್ ಎಲ್ಲ ಹಾರ್ಡ್ ಆಗಲ್ಲ. ಓಕೆ. ಬೆಂದಿದೆಯಲ್ಲ, ಆಫ್ ಮಾಡೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಆಫ್ ಮಾಡಿ. ಓಕೆ ಆಫ್ ಮಾಡಿ. ಹಾಗೆ ಕರೆಕ್ಟಾಗಿ ಕೊಡ್ತಾರೆ. ಲಾಸ್ಟ್ ಸ್ವಲ್ಪ ತಣ್ಣಗಾದ್ಮೇಲೆ ಒಂಚೂರು ನಿಂಬೆ ಹಣ್ಣಿನ ರಸ, ಆಪ್ಷನಲ್ ಇದು. ಒಂಚೂರು ಉಪ್ಪು ಖಾರ ಜೊತೆ ಉಳಿಯಿದ್ರೆ ಚೆನ್ನಾಗಿರುತ್ತೆ, ಟ್ಯಾಂಗಿ. ಚೆಟ್ಟಿನಾಡು ಕೋಳಿ ಉಪ್ಪು ಕರಿ. ಕೋಳಿ ಉಪ್ಪು ಕರಿ ನೋಡ್ತಾ ಇದ್ರೆ ಹೊಟ್ಟೆ ಹಸು ತುಂಬಾ ಜಾಸ್ತಿ ಆಗ್ತದೆ ಸುಚಿತ್ರಾ ಅವರೇ. ಓಕೆ, ಇದು ತಿನ್ಬಿಟ್ರೆ ಖಾಲಿ ಆಗ್ಬಿಡುತ್ತೆ. ಅದಕ್ಕಿಂತ ಮೊದಲು ಇಷ್ಟು ಅದ್ಭುತವಾಗಿರುವಂತ ಇದನ್ನ ಯಾವ ರೀತಿ ಮಾಡಿದರೆ ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ, ಉಪ್ಪು ಕರಿ ಮಾಡ್ಕೊಳ್ಳಿ. ಚೆಟ್ಟಿನಾಡು ಕೋಳಿ ಉಪ್ಪು ಕರಿ ಮಾಡುವ ವಿಧಾನ: ಒಂದು ಕಡಾಯಿಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಸೋಂಪು, ಜಜ್ಜಿರುವ ಶುಂಠಿ, ಬೆಳ್ಳುಳ್ಳಿ, ಒಣಮೆಣಸಿನಕಾಯಿ ಹಾಕಿ ಬಾಡಿಸಿ ಈರುಳ್ಳಿ, ಕರಿಬೇವು, ಚಿಕನ್ ಹಾಕಿ ಹುರಿದು ಅರಿಶಿನ, ಉಪ್ಪು, ಟೊಮೆಟೊ ಹಾಕಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಬೇಯಿಸಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು, ನಿಂಬೆ ರಸ ಹಾಕಿದರೆ ಚೆಟ್ಟಿನಾಡು ಕೋಳಿ ಉಪ್ಪು ಕರಿ ಸವಿಯಲು ಸಿದ್ಧ. ಮೆಣಸಿನಕಾಯಿ ತಿನ್ಬಿಟ್ಟು ಚಿಕನ್ ತಿನ್ನೋದಾ? ಖಾರ ಇರುತ್ತೆ, ಖಾರ ಇರುತ್ತಾ? ಟೇಸ್ಟ್ ಸಿಕ್ಕಲ್ಲ ನೀವು ಫಸ್ಟ್ ಮೆಣಸಿನಕಾಯಿ ತಿಂದ್ರೆ. ಇನ್ ಬಿಟ್ವೀನ್ ತಿನ್ನಿ. ಓಕೆ, ಚಿಕನ್ ಫಸ್ಟ್ ಟೇಸ್ಟ್ ಮಾಡಿ. ಇಷ್ಟೊಂದು ದೊಡ್ಡ ಚಿಕನ್ ತಿನ್ಬೇಕಲ್ಲ ಅಂತ ಬೇಜಾರಾಗ್ತಿದೆ. ಬಿಸಿ ಇರುತ್ತೆ ರೀ ಸುಚಿತ್ರಾ. ಸ್ಮಾಲ್ ಪೀಸ್ ಟೇಸ್ಟ್ ಮಾಡಿದ್ರೆ ಚೆನ್ನಾಗಿ ಗೊತ್ತಾಗುತ್ತೆ.
ಉಪ್ಪು ಕರಿ ಥರ ಇದೆ. ಖಾರ ಇಲ್ಲ ರೀ, ನೋಡೋ ಖಾರದ ಥರ ಇದೆ ಅಷ್ಟೇ. ಖಾರ ಎಲ್ಲಿಂದ ಇರುತ್ತೆ? ಖಾರದ ಪುಡಿನೇ ಹಾಕಿಲ್ಲ. ಅದ ಹೆಸರೇ ಉಪ್ಪು ಕರಿ, ಖಾರ ಎಲ್ಲಿರುತ್ತೆ? ಉಪ್ಪು ಕರಿ. ಹೌದು, ಡಿಫ್ರೆಂಟ್ ಆಗಿರುತ್ತೆ. ಖಾರ ಬರಕ್ ಚಾನ್ಸ್ ಇದೆ, ಯಾಕಂದ್ರೆ ಖಾರದ ಪುಡಿ ಹಾಕ್ತಿಲ್ಲ. ಏನಿದ್ರೆ ಈಗಂದ್ರೆ ಮೂಳೆ ಮಾತ್ರ ಕೈಲಿರ್ಬೇಕು. ಟೇಸ್ಟ್ ಹೇಗಿದೆ? ಬೇರೆ ತರ ಇದೆಯಾ ಯೂಶಲಿ ಎಲ್ಲ ಫ್ರೈಗಿನ? ಇದು ಬೇರೆ. ಇದು ಬರೀ ಇದು ಹಾಗೆ ತಿನ್ಬೋದು ಅಥವಾ ವೈಟ್ ರೈಸ್ ಜೊತೆ ತಿನ್ಬೋದು. ಹುಡುಗರೆಲ್ಲ ಮಾಡ್ಕೋಬಹುದು, ಗಂಡಸೆಲ್ಲ ಮಾಡ್ಕೋಬಹುದು. ಸಖತ್ತಾಗಿದೆ, ಅನ್ನಂಗಿದೆ. ಥ್ಯಾಂಕ್ ಯು ಮೇಡಮ್, ಸಖತ್ತಾಗಿ ಕೊಟ್ಟಿದ್ದೀರಾ. ಇದನ್ನ ಖಾಲಿ ಮಾಡಲೇಬೇಕು. ಅದ್ಭುತವಾಗಿದೆ. ನೀವು ಹಿಂಗೆ ನಿಂತಿದ್ರೆ ಒಂದೊಂದು ಎಲ್ಲ ಖಾಲಿ ಆಗ್ಬಿಡುತ್ತೆ. ತುಂಬ ಕಷ್ಟ ಆಗುತ್ತೆ ನಮಗೆ. ನೀವು ಹೊರಡಿ, ನಾವು ಇದನ್ನು ಖಾಲಿ ಮಾಡ್ಕೊಳ್ತೀವಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ, ಆರೋಗ್ಯದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದಾರೆ ಖ್ಯಾತ ಸಾಮಾನ್ಯ ತಜ್ಞರು ಬಾಲಕೃಷ್ಣ ಗುರೂಜಿಯವರು. ಗುರುಜಿ ನಮಸ್ಕಾರ. ಬನ್ನಿ ಗುರುಜಿ. ನಮಸ್ಕಾರ ಮುರಳಿಯವರೇ. ಏನೋ ಗುರುಜಿ, ಇದು ಮಾವಿನಕಾಯಿ ಥರ ಕಾಣ್ತಿದ್ದಾರೆ, ಏನು ಗುರುಜಿ ಇದು? ಮಾವಿನಕಾಯಿ ಥರ ಕಾಣೋ ಕಾಯಿ ಅಮಟೆಕಾಯಿ. ಗೊತ್ತಿ ಗುರುಜಿ? ಓಹೋ, ಹಂಗೆ ತಿನ್ಬೋದಾ? ತಿನ್ಬೋದು, ತುಂಬ ಹುಳಿ ಇರುತ್ತೆ. ಇದು ಬಲ್ತೋಗಿದೆ, ನಾರ್ ಇರುತ್ತೆ. ಓಹೋ, ಬಟ್ ಮೇಲ್ಗಡೆ ಒಂದು ಸ್ಕಿನ್, ಲೇಯರ್ ಆಫ್ ಸ್ಕಿನ್ ತಿನ್ಬೋದು. ಟ್ರೈ ಮಾಡಿ. ಓಕೆ ಓಕೆ. ಹುಳಿ ಇರುತ್ತೆ ಅಫ್ಕೋರ್ಸ್. ತುಕ್ಕೊಳ್ಳಿ ಗುರುಜಿ ಸ್ವಲ್ಪ. ಆಹಾ, ಏನು ಮಾಡ್ತೀರಾ ಗುರುಜಿ ಇವಾಗ? ಅಮಟೆಕಾಯಿ ಗೊಜ್ಜು. ನೀವೆಲ್ಲ ಬೆಂಗಳೂರವ್ರು ಆಗ್ಬಿಟ್ಟು ಹಿಂಗೆ ಆಗ್ಬಿಡಿದ್ದೀರಾ. ಬಟ್ ಇಲ್ಲಿ ಉಪ್ಪಿನಕಾಯಿ ಮಾಡ್ತಾರೆ ಗುರುಜಿ ಎಲ್ಲ? ಹೌದೌದು, ಅದ್ಭುತವಾಗಿರ್ತದೆ. ಮೋಸ್ಟ್ ಬ್ಯೂಟಿಫುಲ್ ಉಪ್ಪಿನಕಾಯಿ ನಾವು ಮಾಡ್ತೀವಿ. ಇದೆ ಗುರುಜಿ? ಸದ್ಯಕ್ಕೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ. ಸದ್ಯಕ್ಕೆ ಮೋಸ್ಟ್ ಬ್ಯೂಟಿಫುಲ್ ಉಪ್ಪಿನಕಾಯಿ ಮಾಡ್ತಾ ಇದ್ದೀವಿ. ಎಣ್ಣೆ ಗಿಣ್ಣೆ ಏನು ಹಾಕಿದೆ ಅಂದ್ರೆ ಉಪ್ಪಿನಕಾಯಿಗೂ ಎಣ್ಣೆ ಹಾಕಲ್ಲ ಗುರುಜಿ? ನೋ 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 ನೋ, ಖಂಡಿತವಾಗ್ಲೂ ಹಾಕಲ್ಲ. ಆ್ಯಂಡ್ ಉಪ್ಪು ಕೂಡ ತುಂಬ ಬಿಡಲ್ಲ. ಎಷ್ಟು ರುಚಿಗೆ ಬೇಕೋ ಅಷ್ಟೇ ಹಾಕೋದು ಉಪ್ಪಿನಕಾಯಿ. ಉಪ್ಪಿನಕಾಯಿಗೆ ಉಪ್ಪೇ ಡಾಮಿನೇಟಿಂಗ್ ಆಗಿ ಹಾಕೋದು. ಕೆಡಬಾರ್ದು ಅಂತ ಹಳೆ ಕಾಲದಲ್ಲಿ ಸುರಿದು ಬಿಡ್ತಿದ್ರು. ಅದಕ್ಕೆ ಉಪ್ಪಿನಕಾಯಿ ಅಂತ ಹೆಸರು ಬಂದ್ಬಿಡ್ತು. ಬಟ್ ಆ ತುಂಬ ಉಪ್ಪಿದ್ರು ತಿನ್ನಕ್ಕೆ ರುಚಿ ಇರಲ್ಲ. ಹಾಗೆ ನಮ್ಮ ಉಪ್ಪಿನಕಾಯಲ್ಲಿ ಎಷ್ಟು ರುಚಿಗೆ ಬೇಕೋ ಅಷ್ಟೇ ಉಪ್ಪು ಹಾಕ್ತೀವಿ. ಚೆನ್ನಾಗಿದೆ ಒಂಥರ. ಹೇಳಿ ಗುರುಜಿ, ಏನು ಮಾಡ್ತೀರಿ ನೀವು? ಓಕೆ, ಈ ಅಮಟೆಕಾಯಿನ ಬೇಯಿಸ್ಕೊಂಡು ನೀರಲ್ಲಿ ಬೇಯಿಸ್ಕೊಂಡು ತಂದ್ಬಿಡಿದೀನಿ, ಟೈಮ್ ಸೇವ್ ಆಗುತ್ತೆ ಅಂತ. ಅಮಟೆಕಾಯಿಯ ಗೊಜ್ಜು ಬೇಕಾಗುವ ಸಾಮಗ್ರಿಗಳು: ಅಮಟೆಕಾಯಿ, ಬಿಳಿ ಎಳ್ಳು, ಹುರಿಗಡಲೆ, ಬ್ಯಾಡಗಿ ಮೆಣಸಿನಕಾಯಿ, ಒಣಮೆಣಸಿನಕಾಯಿ, ಸ್ಟೀವಿಯಾ ಎಲೆ, ತೆಂಗಿನಕಾಯಿ ತುರಿ, ಉಪ್ಪು. ಇವಾಗ ಇದನ್ನ ತಿರುಕೊಳ್ಳಿ ಗುರುಜಿ. ಇದನ್ನ ಬಿಸಾಕಕ್ಕೆ ಮನಸ್ಸು ಬರ್ತಲ್ಲ. ಇದು ಬೀಜ ಇರುತ್ತೆ ಗುರುಜಿ ಇದಕ್ಕೆ ಒಳಗಡೆ? ಬೀಜ ಇರಲ್ಲ, ನಾರಿರುತ್ತೆ. ಅದು ನಾರು, ಬೀಜ ಅಲ್ಲ. ಓಕೆ ಗುರುಜಿ. ಅಮಟೆಕಾಯಿಯ ಗೊಜ್ಜಾ? ಹೌದು, ಅಮಟೆಕಾಯಿ ಗೊಜ್ಜು. ಓಕೆ, ಮಾಡಿ ಗುರುಜಿ. ತೆಂಗಿನಕಾಯಿ ತುರಿ. ಓಕೆ. ಹುರಿಗಡಲೆ. ಓಕೆ. ಬಿಳಿ ಎಳ್ಳು. ಓಕೆ. ಸ್ಟೀವಿಯಾ ಎಲೆ ಸಿಗೋಸ್ಕರ. ಬ್ಯಾಡಗಿ ಮೆಣಸಿನಕಾಯಿ ಮತ್ತು ಗುಂಟೂರು ಮೆಣಸಿನಕಾಯಿ. ಓಕೆ ಗುರುಜಿ. ಇದನ್ನ ಕಿವುಚ್ಕೊಂಡು ಆ ರಸಾನ ಇದಕ್ಕೆ ಹಾಕ್ಬೋಣ. ಅದು ಏನು ಮಾಡಿದ್ದೀರಾ? ಬೇಯಿಸ್ಕೊಂಡಿರೋ ಅಂಥದ್ದು. ಓಹೋ, ಓಕೆ ಓಕೆ. ಹುಣಸೆಹಣ್ಣು ಥರ ಆಗ್ಬಿಡ್ಬೋದು ಗುರುಜಿ ಇದು ಅಲ್ಲ? ಹೌದು, ಬಟ್ ಇದು ಟೇಸ್ಟೇ ಬೇರೆ ಬಿಡಿ. ಮಾವಿನಕಾಯಿ ಥರ ಟೇಸ್ಟ್ ಬರುತ್ತೆ. ಮಾವಿನಕಾಯಿ ಗೊಜ್ಜು ಥರ ಇರುತ್ತೆ ಟೇಸ್ಟ್. ಓಹೋ, ಬಟ್ ಅದನ್ನೇ ಹಾಕ್ಬಿಟ್ರೆ, ಆ ನಾರನ್ನೇ ಹಾಕ್ಬಿಟ್ರೆ? ನಾರನ್ನು ಹಾಗೆ ಬಾಯಿಲಾಗಿದ್ರೆ ಭಾಳ ರುಚಿ ಇರುತ್ತೆ. ಅದೇ ನೋಡಿ ಹೇಳ್ತಾ ಇದ್ದೀನಿ ನನ್ನ. ಅದು ಬರೀ ಹುಳಿಗಿರುತ್ತೆ. ಇದರಲ್ಲಿರೋ ನಾರು ಖಾರಕ್ಕೆ, ಸಿಹಿಗೆ, ಉಪ್ಪಾಗಿ ತುಂಬ ಚೆನ್ನಾಗಿ ಹುಳಿಯಾಗಿ. ಓಕೆ ಓಕೆ. ಬಟ್ ಎಳೆದಂದ್ರೆ ಕಟ್ ಮಾಡ್ಬೋದಾ, ಕುಯ್ಬೋದಾ ನಾವು? ಕಂಫರ್ಟಬಲಿ. ಇದು ಬಲ್ತೋಗಿರುತ್ತೆ. ಇದು ಬಲ್ತೋಗಿ. ಓಕೆ ಓಕೆ. ಓ, ನಾರೆಲ್ಲ ತಕೊಂಡು ಬರೀ ಮೇಲೆ ಸಿಪ್ಪೆ ಮಾತ್ರ ಹಾಕೊಳ್ತಾ ಇದ್ದೀವಿ ನಾವು. ನಾರನ್ನ ಆ ಗೊಜ್ಜಿಗೆ ಹಾಕ್ಬೋಣ. ಇದನ್ನ ಹಾಕಿ ಅಮಟೆಕಾಯಿಯ ಗೊಜ್ಜು. ಇದು ಬಿಸಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಲ್ಲ ಗುರುಜಿ? ಇಲ್ಲ, ಏನಿಲ್ಲ, ಡೈರೆಕ್ಟ್ ಹಂಗೆ ತಿನ್ಬೋದು. ಹೌದು. ಸೊ ಈ ಬೇಯಿಸಿ ಸಿಪ್ಪೆ ತಗೊಂಡಿರುವಂತಹ
ಅಮಟೆಕಾಯಿನ ಹಾಕೊಳ್ಳೋಣ. ಓಕೆ. ಅದಕ್ಕೆ ಈಗ ತಾನೇ ತಿರ್ಕೊಂಡಿರೋಂಥದ್ದು ಉಪ್ಪು ಬೇಕು ಅನ್ಸುತ್ತಲ್ಲ? ಹೌದು. ಓಕೆ. ಉಪ್ಪು ಎಷ್ಟು ಬೇಕಾದ್ರೆ ತಡ್ಕೊಳುತ್ತೆ ಗುರುಜಿ ಅದು? ಉಪ್ಪು ಆಗಲ್ಲ ಅದು, ಉಪ್ಪು ಹುಳಿ ಇರುತ್ತೆ. ಅಷ್ಟೊಂದು ಹುಳಿ ಇದೆಯಲ್ಲ ಅದು ತಡ್ಕೊಳುತ್ತೆ. ಹೌದು. ಓಹೋ, ಇದ್ರ ಮೇಲೆ ಹಾಕ್ಬೋಣ ಅಂತೀರಾ? ಓಹೋ, ಹಾಕಿ ಹಾಕಿ ಹಿಡಿತಾಕಿ ಸಾಕು ಸಾಕು. ಅಮಟೆಕಾಯಿ ಗೊಜ್ಜು ಅದು ಚಪಾತಿಗೆ ಚೆನ್ನಾಗಿರುತ್ತೆ, ದೋಸೆ, ಅನ್ನ, ರಾಗಿ ಮುದ್ದೆ ಎಲ್ಲವಕ್ಕೂ ಫಸ್ಟ್ ಕ್ಲಾಸ್ ಆಗಿರುತ್ತೆ. ಅಮಟೆಕಾಯಿಯ ಹಸಿ ಗೊಜ್ಜಿದು ತುಂಬಾ ಚೆನ್ನಾಗಿರುತ್ತೆ. ಇದೇನು ನಾವೆಲ್ಲೂ ಬೇಯಿಸ್ಕೊಂಡಿಲ್ಲ, ಏನು ಮಾಡಿಲ್ಲ, ಅದ್ಭುತವಾಗಿ ಇದನ್ನ ಮಾತ್ರ ಏನು ಅಮಟೆಕಾಯಿ ಮಾತ್ರ ಬೇಯಿಸ್ಕೊಂಡಿರೋದು. ಅದು ಬಿಟ್ಟರೆ ಗೊಜ್ಜೆಲ್ಲ ಏನು ಬೇಯಿಸ್ಕೊಂಡಿಲ್ಲ. ಇದು ಹಸಿ ಗೊಜ್ಜು ತುಂಬಾ ಚೆನ್ನಾಗಿರುತ್ತೆ. ಬಾಲಕೃಷ್ಣ ಗುರೂಜಿ ಅವರು ಇದನ್ನು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ಅಮಟೆಕಾಯಿ ಗೊಜ್ಜು ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿ, ಹುರಿಗಡಲೆ, ಬಿಳಿ ಎಳ್ಳು, ಸ್ಟೀವಿಯಾ ಎಲೆ, ಬ್ಯಾಡಗಿ ಮೆಣಸಿನಕಾಯಿ, ಗುಂಟೂರು ಮೆಣಸಿನಕಾಯಿ, ಬೇಯಿಸಿದ ಅಮಟೆಕಾಯಿಯ ಸಿಪ್ಪೆ, ಉಪ್ಪು ಹಾಕಿ ಗ್ರೈಂಡ್ ಮಾಡಿಕೊಳ್ಳಿ. ಸಿಪ್ಪೆ ತೆಗೆದ ಅಮಟೆಕಾಯಿಯನ್ನು ಒಂದು ಬೌಲ್ಗೆ ಹಾಕಿ ಜೊತೆಗೆ ರುಬ್ಬಿಕೊಂಡ ಮಸಾಲ ಹಾಕಿ ಕಲಸಿದರೆ ಅಮಟೆಕಾಯಿ ಗೊಜ್ಜು ಸವಿಯಲು ಸಿದ್ಧ. ಇನ್ನು ಹೋಗ್ಬೇಕಾ? ಅನ್ನ ಜೊತೆ ನೀವು ಹೇಳಿದಾಗ ಮುದ್ದೆಗೆ ಚೆನ್ನಾಗಿರುತ್ತೆ ಗುರುಜಿ. ಇದು ತುಂಬಾ ಬಿಸಿ ಬಿಸಿ ಮುದ್ದೆಗೆ ಅನ್ನ ಬಿಸಿ ಬಿಸಿ ಇರಬೇಕು. ಹೌದು. ಏನಂತೀರ ಗುರುಜಿ? ಹೌದು ಹೌದು. ಅವೆಲ್ಲ ಊಟಕ್ಕೆ ಏನೇನು ಹೆಂಗಿರ್ಬೇಕು ಹಂಗಂಗೆ ಇರ್ಬೇಕು ಅಲ್ವಾ ಗುರುಜಿ? ಅಲ್ವೇ? ಈ ಥರ ಟ್ರೈ ಮಾಡ್ಕೊಂಡು ತಿಂತಾ ಇರಬೇಕು. ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ಬರೀ ಹಳೆ ಕತೆಗೆ ಹೋಗಬಾರ್ದು. ಈ ಕತೆಗೆ ಬನ್ನಿ, ಅದ್ಭುತವಾಗಿರುತ್ತೆ. ಗುರುಜಿ ಒಬ್ರು ಮಾತಾಡ್ಬೇಕು ಅಂತಿದ್ದಾರೆ. ಹಲೋ. ಹಲೋ ಮುರಳಿ ಅವರೇ, ನಮಸ್ಕಾರ. ಅಮ್ಮ ನಮಸ್ಕಾರ. ತಮ್ಮ ಹೆಸರು? ನಾವು ಲಲಿತಾ ಅಂತ ಬಾಗಲಕೋಟೆಯಿಂದ ಮಾತಾಡ್ತಿರೋದು. ಓಕೆ ಲಲಿತಾ ಅವರೇ, ಗುರುಜಿ ಅವರು ಇದ್ದಾರೆ, ನಿಮ್ ಜೊತೆ ಮಾತಾಡ್ತಾ ಇದ್ದಾರೆ. ಗುರುಜಿ ನಮಸ್ಕಾರ. ಲಲಿತಮ್ಮ ಹೇಳಮ್ಮ. ಗುರುಜಿ ನಮಸ್ಕಾರ. ಹೇಳಮ್ಮ. ನಮ್ಮ ಹಸ್ಬೆಂಡಿಗೆ ಕಿಡ್ನಿಯಲ್ಲಿ ಸ್ಟೋನ್ ಆಗಿದೆ, ಅದಕ್ಕೋಸ್ಕರ ನಿಮ್ಗೆ ಕೇಳ್ಬೇಕಿತ್ತು. ಏನಾಗಿದೆ? ಸ್ಟೋನ್ ಆಗಿದೆ ಕಿಡ್ನಿ ಸ್ಟೋನ್. ಆಲ್ ರೈಟ್. ಕಿಡ್ನಿ ಸ್ಟೋನ್ಗೆ ಒಂದು ಆಹಾರ ಪದ್ಧತಿಯನ್ನು ಖಂಡಿತವಾಗ್ಲೂ ಬದಲಾವಣೆ ಮಾಡ್ಕೋಬೇಕು. ದಿನಕ್ಕೆ ಕನಿಷ್ಠ ಪಕ್ಷ 2.5 3 ಲೀಟರ್ ನೀರು ಕುಡಿಲೇಬೇಕಾಗತ್ತೆ. ಜೊತೆಗೆ ರೇಖಿ ಮತ್ತು ಸಂಮೋಹನ ಅಂತಾದರೂ ಕರಿಬೋದು, ಅಥವಾ ಯೋಗ ನಿದ್ರಾ ಅಂತ ಆದರೂ ಕರಿಬೋದು. ಅದನ್ನು ಕಲ್ತ್ಕೊಂಡು ನೀವು ನಿಮ್ಮ ಯಜಮಾನರು ಇಬ್ಬರು ಕಲ್ತ್ಕೊಂಡು ನೀವು ನಿಮ್ಮ ಯಜಮಾನರಿಗೆ ಆ ಸಂಮೋಹನ ಸ್ಥಿತಿ ಅಥವಾ ಯೋಗ ನಿದ್ರಾ ಸ್ಥಿತಿಯನ್ನು ಬಳಸ್ತಾ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಜೊತೆಗೆ ಒಂದು ಮೆಡಿಟೇಷನ್ ಹೇಳ್ಕೊಡ್ತೀನಿ, ಅದನ್ನು ಮನೆಯಲ್ಲೇ ನೀವು ಅಭ್ಯಾಸ ಮಾಡ್ಕೋಬೇಕು. ಈ ತರಹ 3.5 ದಿವಸದ ಕ್ಲಾಸ್ನ ನೀವು ನಿಮ್ಮ ಯಜಮಾನರು ಕಲಿತು ಪ್ರಾಕ್ಟೀಸ್ ಒಂದು 2 ತಿಂಗಳು ಮಾಡ್ತಾ ಬಂದರೆ ಆ ಕಿಡ್ನಿ ಸ್ಟೋನ್ ಕರಗ್ತಾ ಬರುತ್ತೆ. ಅಕಸ್ಮಾತ್ ನಿಮ್ಮ ಹತ್ರ ಹಾಗೆ ಕರಗದೇ ಇದ್ದರೆ ಆಮೇಲೆ ನೀವು ಬೇಕಾದ್ರೆ ಬರ್ಬೋದು, ನಾನು ಬೇಕಾದ್ರೆ ಮಾಡಿಕೊಡ್ತೀನಿ. ಬಟ್ ನನ್ನ ಅಭಿಪ್ರಾಯದ ಪ್ರಕಾರ ಕಿಡ್ನಿ ಸ್ಟೋನ್ನ ನೀವೇ ಕರಗಿಸ್ಕೊಳ್ಳೋಕೆ ಸಾಧ್ಯ ಇದೆ, ಮಾಡ್ಕೋಬೋದು. ಇಟ್ಸ್ ಪಾಸಿಬಲ್. ಒನ್ಲಿ ಥಿಂಗ್ ಈಸ್ 3.5 ದಿವಸದ ಕ್ಲಾಸ್ ಕಲ್ತ್ಕೊಳ್ಳಿ, ಮಿಕ್ಕಿದ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಒಂದು 2 ಡೇಸ್ ಮೆಡಿಟೇಷನ್ ಹೇಳ್ಕೊಡ್ತೀನಿ, ಅದನ್ನು ಪ್ರಾಕ್ಟೀಸ್ ಮಾಡಿದ್ರೆ ಇದು ಆರಾಮವಾಗಿ ಸರಿ ಮಾಡ್ಕೊಳ್ಳೋ ಸಾಧ್ಯತೆ ಇದೆ, ಮಾಡ್ಕೋಬೋದು. ಕಿಡ್ನಿ ಸ್ಟೋನ್ ಎಲ್ಲರಿಗೂ ಸೇಮ್ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಕಿಡ್ನಿ ಸ್ಟೋನು, ಗಾಲ್ ಬ್ಲಾಡರ್ ಸ್ಟೋನು. ಅದು ಗಾಲ್ ಬ್ಲಾಡರ್ ಸ್ಟೋನ್ ಅಂದ್ರೆ ಓಪನ್ ಏನು ಆಪರೇಷನ್ ಬಿಟ್ರೆ ಬೇರೆ ಇಲ್ವೇ ಇಲ್ಲ ಅಂತಲ್ಲ ಗುರು? ತಪ್ಪು, ಬರೀ ತಪ್ಪು. ಖಂಡಿತವಾಗಲೂ ಯೋಗ ನಿದ್ರೆ ಅಥವಾ ಸಂಮೋಹನದಿಂದ ಖಂಡಿತ ಸರಿ ಮಾಡ್ಕೊಳ್ಳೋಕೆ ಸಾಧ್ಯ. ಓಕೆ, ಖಂಡಿತ ಸಾಧ್ಯ. ಬಟ್ ಏನಪ್ಪ ಅಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಹೌದು, ಇವಾಗ ಅದು ಫಾರ್ಮ್ ಆಗೋದಕ್ಕೆ ಒಂದು 3-4 ವರ್ಷ ತೊಗೊಂಡಿರುತ್ತೆ. ಅದು ಹೋಗ್ಬೇಕಾದ್ರೆ ಒಂದು 3-4 ತಿಂಗಳಾದ್ರೂ ಕೊಡೋದು ಬೇಡವಾ? ಅಲ್ಲ ಗುರುಜಿ, ಪ್ರಾಣ ಹೋಗುತ್ತೆ. ಆ ಕಿಡ್ನಿ ಸ್ಟೋನ್ ಏನಾದ್ರು ಸಿಗಾಕೊಂಡ್ಬಿಟ್ರೆ ಕಲ್ಲು, ಅದು ಅನುಭವಿಸ್ತವ್ರಿಗೆ ಗೊತ್ತು ಕಲ್ಲಿನ ಕತೆ. ನೀವು ನೋಡಿದ್ರೆ ನಿಧಾನಕ್ಕೆ ಹೋಗುತ್ತೆ ಅಂದ್ರೆ ಎಲ್ಲಿ ಗುರುಜಿ ತಡ್ಕೊಳ್ಳೋದು? ಇಲ್ಲ ಅಂದ್ರೆ ನೀವು ದೇವ್ರು ಕೊಟ್ಟರು ಹಂಗಂಗನೆ ಕಿತ್ತು ಹಾಕು ಅಂತ ಅಂತಾರೆ, ಮಾಡ್ಕೊಂತೀರೇನು? ಅಲ್ಲ, ಬಟ್ ಏನಾದ್ರು ಒಂದು ಮಾಡ್ಬೇಕು ಗುರುಜಿ. ಹೆಂಗೆ ಬೇರೆ ಜೊತೆನಲ್ಲಿ ಅವ್ರು ಆಕ್ಯುಪ್ರೆಷರ್ ಬೇಕಾದ್ರೆ ಮಾಡ್ಕೋಬಹುದು. ಓಕೆ, ಕಿಡ್ನಿ ಕಲ್ಲಿದ್ದಾಗ ಕಿಡ್ನಿ ಇಲ್ಲಿ ಬರುತ್ತೆ. ಓಕೆ ಗುರುಜಿ. ಸೊ ಈ ಭಾಗವನ್ನ ಅವ್ರು ಪ್ರೆಸ್ ಮಾಡ್ಕೋಬಹುದು. ಓಕೆ, ಪ್ರೆಸ್ ಮಾಡ್ಕೊಂಡಾಗ ಕಿಡ್ನಿಯಲ್ಲಿರುವಂತಹ ಕಲ್ಲಿನ ಕಾರಣದಿಂದ ಆಗೋ ನೋವು ಕಮ್ಮಿ ಆಗುತ್ತೆ. ಓಕೆ, ಸೊ ದಟ್ ವೇ ಯು ಕ್ಯಾನ್ ಮ್ಯಾನೇಜ್ ದ ಪೇನ್. ಓಕೆ, ಅಂಡ್ ರೇಖಿ ಮತ್ತು ಸಂಮೋಹನ ಅಥವಾ ಯೋಗ ನಿದ್ರಾ ಅಂತ ಏನು ಕರಿತೀವಿ ಅದನ್ನ ಬಳಸ್ತಾ ಬಂದಾಗ ಓಕೆ, ಅದು ಡಿಸಾಲ್ವ್ ಆಗ್ತಾ ಬರುತ್ತೆ. ಓಕೆ, ಓಕೆ. ಅಲ್ಲ, ನಾನು ಹೇಳೋದು ಮೆಡಿಕಲ್ ಸೈನ್ಸಲ್ಲಿ ನೀವು ಹೋದಾಗ ಗಾಲ್ ಬ್ಲಾಡರ್ ಕಿತ್ತು ಹಾಕ್ಬಿಡ್ತಾರೆ. ಅದೇನು ಬೇಡ, ಸುಮ್ಮನೆ ಕೊಟ್ಟಿದ್ದಾನೆ, ಎಕ್ಸ್ಟ್ರಾ ಅಟ್ಯಾಚ್ಮೆಂಟು, ಕೆಲಸ ಇಲ್ಲ ದೇವರಿಗೆ ಕೊಡೋಕ್ಕೆ, ಎಕ್ಸ್ಟ್ರಾ ಅಟ್ಯಾಚ್ಮೆಂಟ್ ಕೊಟ್ಬಿಟ್ಟಿದ್ದಾನೆ, ಕೆಲಸ ಇಲ್ಲ, ಅದಕ್ಕೆ ತೆಗೆದು ಹಾಕ್ಬೇಡ ಅಂತ ಬರ್ತಾರೆ. ಏನು ದೇವ್ರಿಗೆ ಬುದ್ಧಿ ಬೇಡವಾ? ಬುದ್ಧಿ ಇಲ್ವಾ?
ಅದನ್ನ ತೆಗೆದುಬಿಟ್ರೆ ಏನೇನೋ ಅನಾನುಕೂಲಗಳಾಗುತ್ತೆ, ಆ ಬೈಲ್ ಪ್ರಾಬ್ಲಮ್ಸ್ ಎಲ್ಲ ಏನೇನೋ ಆಗುತ್ತೆ. ಅದರಿಂದ ಯಾವುದೋ ಅನಾರೋಗ್ಯ ಲಾಂಗ್ ಟರ್ಮ್ನಲ್ಲಿ ಅಫೆಕ್ಟ್ ಆಗುತ್ತೆ. ಹೌದೌದು. ಅದ್ರ ಬದಲು ದೇವ್ರು ಕೊಟ್ಟರು ಹಂಗಂಗ ನಾವು ಕಾಪಾಡಿಕೊಂಡು 3 ವರ್ಷ 4 ವರ್ಷದಲ್ಲಿ ಬಂದಿರುತ್ತೆ. ಒಂದು 2-3 ತಿಂಗಳು ಟೈಮ್ ಕೊಡಿ. 2-3 ತಿಂಗಳು ಸರಿ ಹೋಗುತ್ತೆ ಗುರುಜಿ. ನಾರ್ಮಲಿ 2-3 ತಿಂಗಳಲ್ಲಿ ಹೋಗುತ್ತೆ. ನಮ್ಮ ತಂದೆಗೆ ಹೇಳಿದ್ರು ತೆಂಗಿನಕಾಯಿ ದಪ್ಪದ್ದು ಗಾಲ್ ಸ್ಟೋನ್ ಇದೆ ಅಂತ. ಅಷ್ಟಪ್ಪ ಇರ್ಲಿಕ್ಕಿಲ್ಲ, ಅವ್ರು ಎಕ್ಸಾಜುರೇಟ್ ಮಾಡಿರ್ತಾರೆ. ನಿಂಬೆ ಹಣ್ಣಷ್ಟಂತೂ ಇರಬಹುದೇನೋ, ಇರಬಹುದು. ಇತ್ತು, ತುಂಬ ನೋವಿತ್ತು ನಮ್ಮ ತಂದೆಗೆ. ಸುಮಾರು ಒಂದು ವಾರದ ಟ್ರೀಟ್ಮೆಂಟಲ್ಲಿ ಅದು ಕಾಣ್ದಂಗೆ ಹೊಟ್ಟೋಯ್ತು. ಆಮೇಲೆ ನಾನು ಇಲ್ಲ ನಾನು ಯಾವುದಕ್ಕೂ ಚೆಕ್ ಮಾಡಿಸ್ಕೋಬೇಕು, ಸರ್ಜರಿಗೆ ಡೇಟ್ ಫಿಕ್ಸ್ ಆಗೋಗಿದೆ ಅಂತಂದ್ರು. ಮಾಡಿಸ್ಕೊಳ್ಳಿ ಹಿಂದೆ. ಇನ್ನೊಂದ್ಸಲಿ ಸ್ಕ್ಯಾನ್ ಮಾಡಿದ್ರೆ ಕಲ್ಲೇ ಇಲ್ಲ. ಒಂದೇ ವಾರ ಹೊಟ್ಟೋಯ್ತು. ಹೀಗೆ ಬಹಳ ಅದ್ಭುತವಾದಂತಹ ಶಕ್ತಿ ನಮ್ಮ ಮನಸ್ಸೊಂದು. ಅದನ್ನ ಸರಿಯಾದ ರೀತಿಯಲ್ಲಿ ಬಳಸಿದ್ರೆ ಒಳ್ಳೆ ಗುಣ ಸಿಗುತ್ತೆ. ಓಕೆ, ಮನಸ್ಸಿನ ಶಕ್ತಿನ ಬಳಸಿ ಆರೋಗ್ಯನ ಕಾಪಾಡ್ಕೊಳ್ಳಿ ಅಂತಾದ್ರೆ ಬಾಲಕೃಷ್ಣ ಗುರುಜಿಯವರು. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು. ಟೈಮ್ ಸಿಕ್ಕಾಗ ಜೋಪಾನವಾಗಿ ಅದರ ನಾರನ್ನು ತಿನ್ನಿ. ಓಕೆ ಗುರುಜಿ. ಟೇಕ್ ಸಮ್ ಟೈಮ್ ಅಂಡ್ ಈಟ್ ಇಟ್. ಆರಾಮಾಗಿ ತಿನ್ನಿ, ತುಂಬಾ ಚೆನ್ನಾಗಿ. ಓಕೆ ಗುರುಜಿ. ಥ್ಯಾಂಕ್ ಯು ಗುರುಜಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ ಮುರಳಿಯವರೇ. ನಮ್ಮ ಮನೆ ಕೈ ರುಚಿ ಒಂದ್ಸರಿ ನೋಡಿ. ಆ ತರ ಬೆಣ್ಣೆ ಮುರ್ಕೆ ನೀವು ತಿಂದಿಲ್ಲ ಅಂತ ಇದ್ದಾರೆ. ಮೈಸೂರಿಂದ ಬಂದಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ರಾಜಲಕ್ಷ್ಮಿ. ಎಲ್ಲಿದ್ದೀರಾ ಮೈಸೂರಿನಲ್ಲಿ? ಸರಸ್ವತಿಪುರಂ ಅಲ್ಲಿ ಸರ್. ಓಕೆ, ಏನ್ ಮಾಡ್ತಾ ಇದ್ರಿ ಇವತ್ತು? ನಾನು ಬೆಣ್ಣೆ ಮುರುಕು ಸರ್. ಅದೇನು ಫೇಮಸ್ ನೀವು ಬೆಣ್ಣೆ ಮುರುಕು ಮಾಡೋದ್ರಲ್ಲಿ? ಅದು ಗರ್ಗರಿಯಾಗಿರುತ್ತೆ. ಎಂತ ಸಣ್ಣ ಮಕ್ಕಳಿಂದ ಹಿಡಿದು ತುಂಬಾ ವಯಸ್ಸಾದವರು ಸಹ ಚೆನ್ನಾಗಿ. ಎಷ್ಟು ಜನ ಮಕ್ಕಳು ನಿಮ್ಗೆ? ನನಗೊಬ್ಬ ಮಗ. ಏನ್ ಮಾಡ್ತಾನೆ ಮಗ? ಬಿ ಓದ್ತಾ ಇದ್ದಾನೆ. ಯಾವ ಕಾಲೇಜಲ್ಲಿ? NI ಮೈಸೂರು. NI ಇದ್ದಾರಾ? ಓ ವೆರಿ ಗುಡ್. ಫೈನಲ್ ಸೆಮ್? ಅಲ್ಲ, 5th ಸೆಮಿಗೆ ಹೋಗ್ಬೇಕು. ಓಕೆ. ಅದಕ್ಕೆ ನೀವು ಇವತ್ತು ಬೆಣ್ಣೆ ಮುರುಕು ಮಾಡಕ್ ತೋರ್ಸಕ್ ಬಂದಿದ್ದೀರಾ. ಮೈಸೂರು ಸರಸ್ವತಿಪುರಂನಿಂದ ಬಂದಿದ್ದಾರೆ. ಬೆಣ್ಣೆ ಮುರುಕು ತೋರಿಸಲೇಬೇಕು, ಇದನ್ನ ಯಾರು ತೋರಿಸಿಲ್ಲ ಅಂತ. ಓಕೆ, ಬೆಣ್ಣೆ ಮುರುಕು ಮಾಡಕ್ಕೆ ಏನೇನ್ ತಂದಿದ್ದೀರಾ ಲಕ್ಷ್ಮಿ? ಬೆಣ್ಣೆ ಮುರುಕು ಬೇಕಾಗುವ ಸಾಮಗ್ರಿಗಳು: ಬೆಣ್ಣೆ, ಅಕ್ಕಿ ಹಿಟ್ಟು, ಹುರಿಗಡಲೆ, ಅಚ್ಚ ಖಾರದ ಪುಡಿ, ಜೀರಿಗೆ, ಉಪ್ಪು, ಎಣ್ಣೆ. ಬೆಣ್ಣೆ ಹಾಕಿ ಕಲ್ಸದ? ಬೆಣ್ಣೆ ಮುರುಕಲ್ಲಿ ಬೆಣ್ಣೆ ಹಾಕ್ತಿವಾ? ನನಗೆ ಗೊತ್ತಿಲ್ಲ, ನಿಜವಾಗ್ಲೂ ಕೇಳ್ತೀನಿ. ಇಲ್ಲ, ಬೆಣ್ಣೆ ಹಾಕಿನೇ ಕಲಿಸ್ಬೇಕು. ಬೆಣ್ಣೆ ಹಾಕಿ ಕಲಿಸ್ಬೇಕಿಲ್ಲ. ಬೆಣ್ಣೆ ಮುರುಕು ಎಲ್ಲಿಂದ್ರೆ ಬರುತ್ತೆ ಮುರಳಿ ಅವರೇ? ಓಕೆ, ಏನ್ ಕೊಡಿ ಫಸ್ಟ್ ನಿಮ್ಗೆ? ನಾನು ಒಂದು ಬೌಲ್ ಎಣ್ಣೆ ಬೇಕಲ್ವಾ? ಫಸ್ಟ್ ಎಣ್ಣೆ ಕಾಯಿಸಕ್ಕೆ ಇಟ್ಕೊಳ್ಳೋಣ ನಾವು. ತಳಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ನೀವು ಇಟ್ಟೆಲ್ಲ ಕಲ್ಸೋಟ್ಲಿಗೆ ಎಣ್ಣೆ ಚೆನ್ನಾಗಿ ಕಾದಿರುತ್ತೆ. ರಾಜಲಕ್ಷ್ಮಿ ಅವರೇ ಶುರು ಮಾಡ್ಕೊಳ್ಳಿ. ಚೆನ್ನಾಗಿ ಉರ್ಗಡ್ಲೆನಾ? ಉರ್ಗಡ್ಲೆ ಫಸ್ಟ್ ಹುರ್ಕೋಬೇಕಾ? ಬೆಣ್ಣೆ ಮುರುಕಿ ಉರ್ಗಡ್ಲೆ ಹಾಕ್ಬೇಕು. ಓಹೋ, ಇನ್ನು ನೈಸ್ ಆಗ್ಬೇಕು. ಇನ್ನೂ ನೈಸ್ ಆಗ್ಬೇಕಾ? ಚೆನ್ನಾಗಿ ನೈಸ್ ಆಗಿಲ್ಲ ಅಂದ್ರೆ ಅದು ಬರಲ್ಲ ಅಲ್ಲ, ಅದು ಕಟ್ ಆಗ್ಬಿಡುತ್ತೆ. ಮಾಡಿ ಇನ್ನೊಂದು ಸ್ವಲ್ಪ ಆಗಿದೆಯಾ? ಆಗಿದೆ. ಓಕೆ, ಏನ್ ಕೊಡ್ಲಿವ ನಿಮ್ಗೆ ನಾನು? ಇದೀಗ ಮೆಜರ್ಮೆಂಟ್ ಒಂದು ಬೌಲ್ ತಗೊಳ್ಳಿ. ಅಂದ್ರೆ ಒಂದು ಬೌಲು ಕಡಲೆ ಹಿಟ್ಟಿಗೆ 2 ಬೌಲ್ ಅಷ್ಟು ಅಕ್ಕಿ ಹಿಟ್ಟು. ಒಂದು ಬೌಲ್ ಇದೆಯಲ್ಲ ಇದು? ಒಂದು ಬೌಲಿಗೆ 2 ಬೌಲ್ ಅಷ್ಟು ಅಕ್ಕಿ ಹಿಟ್ಟು ಹಾಕ್ಬೇಕು. ಇದು ಬೆಣ್ಣೆ ಮುರುಕು ಮಾಡುವ ವಿಧಾನ. 1 ಬೌಲ್ ಹುರ್ಗಡ್ಲೆ ಹಿಟ್ಟು ಹಾಕ್ತಾ ಇದ್ದೀನಿ. ಓಕೆ, ಇದು ಅಕ್ಕಿ ಹಿಟ್ಟಲ್ಲ ಇದು? ಇದು ಅಕ್ಕಿ ಹಿಟ್ಟು. 2 ಬೌಲ್ ಅಕ್ಕಿ ಹಿಟ್ಟ? ವೆಜ್ ಜಾಮನ್ಲಿ? ಪ್ಯೂರ್ ವೆಜ್. ನನ್ನ ಮಗನಿಗೆ, ನಮ್ಮ ಮನೆಯವರಿಗೆ ಎಲ್ಲರಿಗೂ ಒಗ್ಗರಣೆ ಡಬ್ಬಿ ಪ್ರೋಗ್ರಾಮ್ ತುಂಬಾ ಇಷ್ಟ ಸರ್. ಹೌದಾ? ನನ್ನ ಮಗ ಅಂತೂ ತುಂಬಾ ತಿಂಡಿ ಪೋತ. ಯಾವಾಗ್ಲೂ ಹೇಳ್ತಾ ಇರ್ತಾನೆ ಅದ್ರದ್ದೆಲ್ಲ ಕಲ್ತ್ಕೊಂಡು ಮಾಡಮ್ಮ. ಹೌದಾ? ಪಾಪ ನೀವ್ ಇನ್ನೇನ್ ಮಾಡ್ತೀರಾ ನೀವು? ಬರೀ ಮುರ್ಕೆ ಮಾಡ್ಕೊಡ್ತಾರೆ. ಎಷ್ಟು ದಿನ ಅಂತ ಮಗು ತಿನ್ನಕ್ ಸಾಧ್ಯ? ಇಲ್ಲ ಸರ್, ತುಂಬಾ ವೆರೈಟೀಸ್ ಮಾಡ್ತೀನಿ ನಾನು. ಮಾಡ್ತೀರಾ? ತುಂಬಾ ವೆರೈಟೀಸ್ ಮಾಡ್ತೀನಿ. ಉಪ್ಪು ಕೈಲಿ ಹಾಕಂಗಿದ್ರೆ ಕೈಲಿ ಹಾಕಿ, ಮಲ್ಲಿ ಹೆಂಗ್ ಹಾಕ್ತೀರಾ ಹಂಗೆ ಹಾಕಿ. ಯಜಮಾನ್ ಏನ್ ಮಾಡ್ತಾರೆ? ಅವರು ಕೆಮಿಸ್ಟ್ರಿ ಪ್ರೊಫೆಸರ್. ಕೆಮಿಸ್ಟ್ರಿ ಎಲ್ಲಿ ಮೇಡಮ್? ಮಂಡ್ಯ ಗವರ್ಮೆಂಟ್ ಕಾಲೇಜು. ಈಗ ಸದ್ಯಕ್ಕೆ ಇನ್ಚಾರ್ಜ್ ಪ್ರಿನ್ಸಿಪಾಲ್ ಅವರು. ಹೌದೇನೋ? ನೀವು ಮೈಸೂರಲ್ಲಿ ಇದ್ದೀರಾ? ಅಲ್ಲ, ಅವರು ಮೈಸೂರಿಂದನೇ ಓಡಾಡ್ತಾರೆ. ಹೌದು, 1 ಅವರ್ ಜರ್ನಿ ಅಷ್ಟೇ ಅಲ್ಲ. ಈಗ ಅಚ್ಚಮೆಣಸಿನ ಖಾರದ ಪುಡಿ ಹಾಕ್ತಾ ಇದ್ದೀನಿ. ಜೀರಿಗೆ. ಈಗ ಬೆಣ್ಣೆ ಹಾಕ್ತಾ ಇದ್ದೀನಿ. ಹಾಕಿ ಮೇಡಮ್. ಇಷ್ಟು ಬೆಣ್ಣೆ ಬೇಕಾ ಬೆಣ್ಣೆ ಮುರುಕಿಗೆ? ಕಲ್ಸಿ. ನೀರ್ ಹಾಕಂಗಿಲ್ವಾ? ನೀರ್ ಹಾಕ್ಬೇಕು. ಒಂದು 100 ಗ್ರಾಮ್ ಅಷ್ಟು ಬೆಣ್ಣೆ ಹಾಕಿದೀವಿ. 100 ಗ್ರಾಮಿನ ಜಾಸ್ತಿನೇ ಬೆಣ್ಣೆ ಹಾಕಿದೀವಿ. 1 ಕಪ್ಪು ಕಡಲೆ ಹಿಟ್ಟಿಗೆ 2 ಕಪ್ಪು ಅಕ್ಕಿ ಹಿಟ್ಟನ್ನು ಹಾಕಿ
ಒಂದು 100 ಗ್ರಾಮ್ ಅಷ್ಟು ಬೆಣ್ಣೆನ ಹಾಕಿ ಅದಕ್ಕೆ ಸ್ವಲ್ಪ ಜೀರಿಗೆನ ಹಾಕಿ ಕಲ್ಸ್ಕೋಬೇಕು. ಅಚ್ಕಾರದ ಪುಡಿ ತುಂಬಾ ಇಂಪಾರ್ಟೆಂಟ್. ಸ್ವಲ್ಪ ಖಾರಕ್ಕೆ, ರುಚಿಗೆ ಸ್ವಲ್ಪ ಉಪ್ಪು ಹಾಕಿದ್ರೆ ಮುಗೀತು, ಬೆಣ್ಣೆ ಮುರುಕು ರೆಡಿ ಆಗುತ್ತೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ನಾವು ಎಣ್ಣೆ ಬೇರೆ ಕಾಯಿಸ್ಕೊಳ್ತಾ ಇದ್ದೀವಿ. ಏನಿಷ್ಟ ಯಜಮಾನ್ರಿಗೆ ನೀವು ಮಾಡೋ ದಿನ ಏನ್ ಬ್ರೇಕ್ಫಾಸ್ಟ್ ಹೋಗ್ತಾರ ನೀವು ಮಾಡೋದನ್ನ? ಏನ್ ಮಾಡ್ತೀರಾ? ಬ್ರೇಕ್ಫಾಸ್ಟಿಗೆ ಎಲ್ಲ ಬೇರೆ ಬೇರೆ ತರದ್ ಮಾಡ್ತೀನಿ. ಮೆಂತೆ ಸೊಪ್ಪಿನ ದೋಸೆ, ಮೆಂತೆ ಸೊಪ್ಪಿನ ಪತ್ರೊಡೆ ಮಾಡ್ತೀನಿ, ಮತ್ತೆ ಅಕ್ಕಿ ರೊಟ್ಟಿ. ಅದಕ್ಕೆ ಪತ್ರೊಡೆ ಎಲ್ಲ ಮಾಡ್ಬೇಕಂದ್ರೆ ಮಂಗಳೂರು ಅದೇ ಆಕ್ಚುಲಿ ಕೇಸವಿ ಸೊಪ್ಪಿನ ಪತ್ರೊಡೆ ಮಾಡೋದು. ಇದು ಮೆಂತೆ ಸೊಪ್ಪು ಒಳ್ಳೇದಲ್ವಾ, ಎಲ್ಲ ಸೀಸನ್ ಅಲ್ಲಿ ಸಿಗಲ್ಲ ಅದು. ಆಮೇಲೆ ರೊಟ್ಟಿ, ದೋಸೆ ಎಲ್ಲ ಮಾಡ್ತೀರಾ? ತುಂಬಾ ಕುಕಿಂಗ್ ಅಂದ್ರೆ ತುಂಬಾ ಇಷ್ಟ ಸರ್. ತುಂಬಾ ಖುಷಿ ಪಟ್ಟು ಮಾಡ್ತೀನಿ. ಮನೇಲಿ ಇರೋದೆಲ್ಲ ನಾನು ಸಾಮಾನ್ಯ ಮಾಡದೆ ಇದು ಪುಡಿಗಳು. ಆಮೇಲೆ ಸಮ್ಮರಿಗೆ ಸ್ಕ್ವಾಶ್ಗಳು ಹಣ್ಣಿಂದು, ಮತ್ತೆ ಮಳೆಗಾಲಕ್ಕೆಲ್ಲ ಕಷಾಯದ ಪುಡಿ ಇದೆಲ್ಲ ಅಲ್ಲಿ ಯಾರಿಲ್ಲ, ಎಲ್ಲ ತೀರ್ಥಹಳ್ಳಿಲಿ ನಮ್ಮ ಪೇರೆಂಟ್ಸ್. ನಮ್ಮ ಹಸ್ಬೆಂಡ್ಗೂ ಸಹ ತೀರ್ಥಹಳ್ಳಿನೇ. ಹೌದೇನೋ? ಓಕೆ, ಮಲೆನಾಡಿನ ತಿಂಡಿಗಳ ನೀರ್ ಹಾಕಿ ಹಾಕೊಳ್ಳಿ. ನೀರ್ ಅಲ್ಲಿದೆ ನೋಡಿ. ಅಂತೂ ಮಗ ತೇಜಸ್ವಿ ದಿನ ಹೋಗ್ಬಮ್ಮ ನೀನು ಒಂದ್ಸಲ ಅಡ್ಗೆ ಮಾಡು ಅಂತ. ಮತ್ತೆ ನಮ್ಮ ಅತ್ತಿಗೆನೂ ತುಂಬಾ ಹೇಳೋರು ಯಾವಾಗ್ಲೂ. ಎಲ್ಲಿದ್ದಾರೆ ಅತ್ತಿಗೆ? ಅತ್ತಿಗೆ ಇಲ್ಲೇ ಇದಾರೆ, ಅಣ್ಣ ಅತ್ತಿಗೆ ಇಲ್ಲೇ ಇದ್ದಾರೆ, ಬೆಂಗಳೂರಲ್ಲಿ. ಹೌದು. ಮತ್ತೆ ಸಣ್ಣ ಪುಟ್ಟ ಕವನಗಳು, ಚುಟುಕ ಎಲ್ಲ ಕಟ್ತಾ ಇರ್ತೀನಿ ನಾನು. ಕೆಲವು ಕಡೆ ಪಬ್ಲಿಷ್ ಆಗಿದೆ. ಹೇಳ್ತೀರಾ? ಹಂಗೇನೆ ಹೇಳ. ನಾನು ಊರಿಗೆ ತೀರ್ಥಹಳ್ಳಿಗೆ ಹೋಗ್ಬೇಕಾದ್ರೆ ಒಂದ್ಸರ್ತಿ ನನ್ನ ಮೊಬೈಲ್ ಕಳೆದು ಹೋಗ್ಬಿಡ್ತು ಬಸ್ಸಲ್ಲಿ. ಆಮೇಲೆ ಬಸ್ಸಲ್ಲಿ ಕೂತ್ ಮೇಲೆ ನಮ್ಮ ಮನೆಯವರಿಗೆ ಮೈಸೂರು ಬಿಟ್ಟೆ ಅಂತ ಹೇಳಿ ಮೆಸೇಜ್ ಮಾಡೋಣ ಅಂತ ಹೋಗ್ತೀನಿ, ಮೊಬೈಲ್ ಇಲ್ಲ, ಹುಡುಕಿದೆ. ಆಮೇಲೆ ಸೀದಾ ಕೂಡಲೇ ಒಂದು ಕವನ ಬಂತು ಹಾಗೆ. ಸಂದೇಶವೊಂದು ಕಳಿಸಲೆಂದು ತೆಗೆಯ ಹೋದೆ ಮೊಬೈಲನ, ಹುಡುಕಿದರಿಲ್ಲ ತಡಕಿದರಿಲ್ಲ ಎಣ್ಣೆಯ ಜಂಬದ ಚೀಲವನ. ಕಳೆದದು ಸಿಗದು ಎಂಬರಿವಿದ್ದರು ಮತ್ತೆ ಮತ್ತೆ ಹುಡುಕಿದೆನು, ಸಹಪಯಣಿಗರ ಸಹಕಾರಕ್ಕೆ ಮನದಲ್ಲಿಯೇ ನಾ ನಮಿಸಿದೆನು. ಯೋಚಿಸಿದೆನು ಮನದಲ್ಲಿಯೇ ನಾ ಯಾವುದೂ ಅಲ್ಲ ಶಾಶ್ವತವು, ಪುಣ್ಯ ಫಲದಿ ಬಂದ ಈ ಮನುಜ ಜನ್ಮವೂ ನಶ್ವರವು. ಮೊಬೈಲು ಬೇಡ, ಮನುಷ್ಯ ಜನ್ಮನೂ ಬೇಡ. ಓಕೆ ಅಲ್ವಾ ಸರ್? ಎಲ್ಲ ಅವತ್ತು ಗೊತ್ತಾಯ್ತಾ ನಿಮ್ಗೆ ಯಾವ್ದು ಶಾಶ್ವತ ಅಲ್ಲ ಅಂತ? ಮೊಬೈಲ್ ಕಳೆದೋಗಿದ್ ಗೊತ್ತಾಯ್ತಾ? ಇಲ್ಲ, ಗೊತ್ತಿತ್ತು ಫಸ್ಟ್. ಅದು ಕವನ ರೂಪದಲ್ಲಿ ಬಂತು. ಲೆಕ್ಚರರ್ ಇಲ್ವಾ ಅವತ್ತು ಜೊತೆಗೆ? ಇಲ್ಲ, ನಾನೊಬ್ಳೆ ಹೋಗ್ತಾ ಇದ್ದೆ. ಇದು ಚೆನ್ನಾಗಿ ಕಲ್ಸ್ಕೊಂಡಷ್ಟು ಚೆನ್ನಾಗಿ ಮೃದುವಾಗಿ ಗರ್ಗರಿಯಾಗಿ ಬರುತ್ತೆ. ನಿಮ್ ಬಗ್ಗೆನೂ 2 ಲೈನ್ ಹೇಳ ಕವನ ರೂಪದಲ್ಲಿ. ಹೌದು, ಈಗ ಬಸ್ಸಲ್ಲಿ ಬರ್ತಾ ಕಟ್ಟಿರೋದು. ಬಸ್ಸಲ್ಲಿ ಬರ್ತಾ. ಹೌದು. ಭಗವಾನ್ ಶ್ರೀ ಕೃಷ್ಣನ ಕೈಯಲ್ಲಿಯ ಮುರಳಿಯು ಒಳಗಿನಿಂದ ಖಾಲಿ, ಅದರಿಂದಲೇ ಹೊರಹೊಮ್ಮುವುದು ಸುಮಧುರ ನಾದ. ನಮ್ಮ ಒಗ್ಗರಣೆ ಡಬ್ಬಿಯ ಮುರಳಿಯು ಬಲೆ ಜಾಲಿ, ಅದರಿಂದಲೇ ಇಲ್ಲಿ ತಯಾರಾದ ಖಾದ್ಯಗಳೆಲ್ಲವೂ ಬಲು ಸ್ವಾದ. ಗೊತ್ತಾಗುತ್ತೆ ಇವಾಗ ಸ್ವಲ್ಪ ಹೊತ್ತು ಗೊತ್ತಾಗುತ್ತೆ ಸ್ವಾದ ಇದೆಯೋ ಸ್ವಾದ ಇಲ್ಲೋ ಅಂತ. ನಂದು ಅಂತ ನಾನು ಹೇಳಿಲ್ಲ, ಎಲ್ಲ ಇಲ್ಲಿ ತಯಾರಾಗೋದೆಲ್ಲರೂ ಚೆನ್ನಾಗಿರುತ್ತಲ್ವಾ? ಟ್ರೈ ಮಾಡ್ತೀರಾ ನಮ್ಮ ಕಾರ್ಯಕ್ರಮಕ್ಕೆ ಬರೋದನ್ನ? ಖಂಡಿತ. ಇದಕ್ಕೆ ಸ್ವಲ್ಪ ಎಣ್ಣೆ ಸವರ್ಕೊಳ್ಳಿ. ಬಿಸಿದರಿ, ಹುಷಾರ್ರಿ. ಆಮೇಲೆ ಲೆಕ್ಚರರ್ ಬೈತಾರೆ. ಲೆಕ್ಚರರ್ ಹೆಂಗೆ? ಸಾಫ್ಟಾ ಪಾಪ? ಇಲ್ಲ, ಒಳ್ಳೆಯವರು. ಒಳ್ಳೆಯವರಾ? ತುಂಬಾ ಒಳ್ಳೆಯವರು. ಬಂಗಾರದ ಮನುಷ್ಯ ಅಂತೆಲ್ಲ ಕರೀತಾರೆ ಅವ್ರ ಕಾಲೇಜಲ್ಲಿ. ಹೌದಾ? ಅಷ್ಟು ಒಳ್ಳೆಯವರು. ಕಾಲೇಜಲ್ಲೂ ಹಾಗೆ ಚೆನ್ನಾಗಿ ಸ್ಟ್ರಿಕ್ಟ್ ಆಗಿರ್ತಾರೆ. ಕೇಳಿದ ಸಿಂಹ ಆತರ ಏನು ಕರೆಯಲ್ಲ? ಇಲ್ಲ. ಓಕೆ. ಏನಿಷ್ಟ ನೀವು ಮಾಡೋದು ಯಜಮಾನ್ರಿಗೆ? ನಾನು ಮಾಡೋದು ತಿಂಡಿ ಸ್ವೀಟ್ಸ್ ಅಲ್ಲಿ ಒಬ್ಬಟ್ಟು ಮತ್ತೆ ಬಾದಾಮಿ ಪುರಿ ತುಂಬಾ ಇಷ್ಟ ಅವರಿಗೆ. ಹೌದಾ? ಯಾವಾಗ್ಲೂ ಹೇಳಿ ಮಾಡಿಸ್ತಾ ಇರ್ತಾರೆ. ಓಕೆ. ಮಗನಿಗೆ ನನ್ನ ಮಗನಿಗೆ ಎಲ್ಲದೂ ಇಷ್ಟ, ನಾನು ಮಾಡಿರೋದೆಲ್ಲದೂ ಇಷ್ಟ. ಓಕೆ. ಖುಷಿ ಪಟ್ಟು ತಿಂತಾನೆ. ಇನ್ನೊಂದು 2 ಪೀಸ್ ಇದೆ ಅನ್ಬೇಕಾದ್ರೆ ನಾಳೆ ಅದ್ ಮಾಡು ಇದ್ ಮಾಡು ಅಂತಾನೆ. ಓಕೆ. ಸಿಹಿ ಬೂಂದಿ ಕಾಳು, ಡ್ರೈ ಜಾಮೂನು, ಓಕೆ, ಕಟ್ಲೆಟ್. ಓಕೆ. ಆರಾಮಾಗಿ ಮಾಡಿ, ನೋ ಟೆನ್ಷನ್. ರಾಜೇಶ್ವರಿ ಅವರೇ? ರಾಜಲಕ್ಷ್ಮಿ ಅವರಾ? ಕಡಿಮೆ ಇದೆ ಪೂರ್ತಿ ಕಡಿಮೆ ಮಾಡಿ. ಹೌದು, ಟರ್ನ್ ಮಾಡಿ. ಹಂಗೆ ಬಂದಿದೆ, ನೋಡಿದ್ರೆ ಗೊತ್ತಾಗುತ್ತೆ. ಆಮೇಲೆ ಪೀಸ್ ಮಾಡಬೇಕಿದೆ. ಹೌದಾ? ಉರಿ ಜಾಸ್ತಿ. ಕಡಿಮೆ ಮಾಡಿ, ನೆಕ್ಸ್ಟ್ ಸರಿ ಬರುತ್ತೆ. ಆಮೇಲೆ ಪುಡಿ ಮಾಡೋದು. ಫಸ್ಟ್ ದೊಡ್ಡದಾಗೆ ಮಾಡ್ಕೋಬೇಕಾ? ಹೌದು. ಬೆಣ್ಣೆ ಜಾಸ್ತಿ ಆದ್ರೂ ಉದ್ರೋಗ್ಬಿಡುತ್ತಲ್ಲ ಅದು.
ಸಾಕನ್ಸುತ್ತೆ. ಇನ್ನೊಂದು ರೌಂಡ್ ಹಾಕಿ ಚೆನ್ನಾಗಿ ಬರುತ್ತೆ. ಬಿಡಿ 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 ಇನ್ನೊಂದು ಬಿಡಿ 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 ಕಟ್ ಮಾಡಿಸ್ಬಿಡಿ. ಒಂದೇ ಚಕ್ಲಿ ಆಗುತ್ತೆ, ಫುಲ್ ಒಂದೇ ಚಕ್ಲಿ ಆಗುತ್ತಲ್ಲ, ಕರೆಕ್ಟ್ ಆಗಿದೆಲ್ಲ. ಯಾವಾಗಲೂ ಮೊದಲನೇ ಸ್ವಲ್ಪ ಹಂಗೆ ನಕ್ರ, ಹೌದು, ಆಮೇಲೆ ಸರಿ ಹೋಗುತ್ತೆಲ್ಲ. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಅಪ್ಪ ನಿನ್ನೆ ಮನೆಯೆಲ್ಲ ಮಾಡಿದ್ರ ಒಂದ್ಸರಿ ಮನೇಲಿ? ಹಾ ಮೊನ್ನೆ ಮಾಡಿದೀನಿ. ಮನೆ ಟ್ರಯಲ್ ಮಾಡಿ ಹಿಂಗೆ ಬರ್ಬೇಕು ಹಿಂಗೆ ಬರ್ಬೇಕು ಅಂತನಾ? ಮಲ್ಲೊಂದ್ಸರಿ ಟ್ರೈ ಮಾಡಮ್ಮ, ಒಂದೇ ಸರಿ ಹೋಗ್ಬೇಡ ಅಂತನಾ? ಹೌದು, ಮಗನೇ ಹೇಳಿದ್ ನನಗೆ. ತಿರ್ಸೋಣ ಅದು ನಿದಕ್ಕೆಲ್ಲ ಹೋಗ್ತಾ ಇದ್ರೆ ಎಗರ್ಬಿಡುತ್ತೆ ಅಂತನಾ? ರಾಜಲಕ್ಷ್ಮಿ ಅವರೇ, ಬಟ್ ಬೆಣ್ಣೆ ಪ್ರಮಾಣನು ಕರೆಕ್ಟ್ ಆಗಿ ಹಾಕೋದು. ಸ್ವಲ್ಪ ಕಡಿಮೆ ಇದ್ರೂ ಪರವಾಗಿಲ್ಲ ಅಲ್ವಾ? ಅಜ್ಜಿ ತಾತಂದ್ರಿಗೂ ಸಹ ತುಂಬಾನೇ ಇಷ್ಟ ಆಗುತ್ತೆ ಇದು. ಅಲ್ಲಿಲ್ದೇ ಇದ್ರು, ಹೌದು, ಅಲ್ಲಿಲ್ದೇ ಇಷ್ಟ ಆಗುತ್ತೆ ಅನ್ನೋ ಉದ್ದೇಶನ? ಅಷ್ಟು ಮೃದುವಾಗಿ ಗರ್ಗರಿಯಾಗಿ ಇರುತ್ತೆ. ಓಕೆ, ಲೆಕ್ಚರರ್ ಏನು ಇನ್ಸ್ಟ್ರಕ್ಷನ್ ಕೊಟ್ರು? ಏನೋ ಕೊಟ್ಟಿರ್ಬೇಕು. ಚೆನ್ನಾಗಿ ಮಾಡು, ಧೈರ್ಯದಿಂದ ಮಾಡು, ಎದುರು ಬೇಡ. ಅವ್ರು ಏನ ಕೇಳಿದ್ರು ಮನೇಲಿ ಹೇಗ್ ನಗ್ತಾ ಮಾಡ್ತೀವಿ ಅದೇ ತರ ಮಾಡು. ಆಮೇಲೆ ನೀನ್ ಹೇಳು, ಡೈರೆಕ್ಷನ್ ಹೇಳಿ. ಇನ್ನ ಮಗ ಏನ್ ಹೇಳ್ದ? ಇನ್ನೇನಿಲ್ಲ, ಅವನು ಅದೇ ತರ ಹೇಳ್ದ. ಓಕೆ, ಗರಿ ಗರಿಯಾದ ಬೆಣ್ಣೆ ಮುರುಕು ಸಿದ್ಧ. ಓಕೆ, ರಾಜಲಕ್ಷ್ಮಿ ಅವರು ಮೈಸೂರಿನಿಂದ ಬಂದಿದ್ದಾರೆ. ಯಜಮಾನ್ರು ಲೆಕ್ಚರರ್ ಆಗಿದ್ದಾರೆ, ಮಗ ಓದ್ತಾ ಇದ್ದಾನೆ. ಆದ್ರೂ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಬೆಣ್ಣೆ ಮುರುಕು ತೋರಿಸಲೇಬೇಕು ಅಂತ ಮೈಸೂರಿಂದ ಬಂದಂತ ರಾಜಲಕ್ಷ್ಮಿ ಅವರು ಯಾವ ರೀತಿ ಬೆಣ್ಣೆ ಮುರುಕನ್ನ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಮುರುಕು ಮಾಡ್ಕೊಳ್ಳಿ. ಬೆಣ್ಣೆ ಮುರುಕು ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಹುರಿಗಡಲೆ ಹಾಕಿ ಪುಡಿ ಮಾಡಿಕೊಳ್ಳಿ. ಒಂದು ಬೌಲ್ಗೆ 1 ಕಪ್ ಹುರಿಗಡಲೆ ಹಿಟ್ಟು, 2 ಕಪ್ ಅಕ್ಕಿ ಹಿಟ್ಟು, ಉಪ್ಪು, ಅಚ್ಚ ಖಾರದ ಪುಡಿ, ಜೀರಿಗೆ, ಬೆಣ್ಣೆ ಹಾಕಿ ಕಲಸಿ ನೀರು ಸೇರಿಸಿ ಚೆನ್ನಾಗಿ ನಾದಿಕೊಳ್ಳಿ. ಈ ಮಿಶ್ರಣವನ್ನು ಚಕ್ಕಲಿಯ ಒರಳಿಗೆ ಹಾಕಿ ಚಕ್ಕಲಿಯಂತೆ ಕಾದ ಎಣ್ಣೆಯಲ್ಲಿ ಒತ್ತಿ ಕರಿದರೆ ಗರಿಗರಿಯಾದ ಬೆಣ್ಣೆ ಮುರುಕು ಸವಿಯಲು ಸಿದ್ಧ. ರಾಜಲಕ್ಷ್ಮಿ ಅವರೇ, ಟೇಸ್ಟ್ ಮಾಡೋದಾ? ಮಾಡಿ ಸರ್, ಹೇಗಿದೆ ನೋಡಿ. ಚೆನ್ನಾಗಿ ಬಂದಿದೆ. ಅದೇ ಬೆಣ್ಣೆ ತರನೇ ಕರಗೋಗುತ್ತೆ. ಖಾರ ಉಪ್ಪು ಎಲ್ಲ ಕರೆಕ್ಟ್ ಆಗಿದೆ. ಗರ್ಗರಿಯಾಗಿದೆಯಾ? ಥ್ಯಾಂಕ್ಸ್ ಟು ಲೆಕ್ಚರರ್ ಮತ್ತೆ ನಿಮ್ಗ. ನಮ್ಮ ಇವತ್ತಿನ ಕಾರ್ಯಕ್ರಮ ಬಹುಮಾನ ಕೊಡೋಕೋಸ್ಕರ ಬಂದಿದ್ದಾರೆ ಮುಳಿಯಾ ಜ್ಯುವೆಲರ್ಸ್ ನ ಮಹೇಶ್ ಅವರು ಬಂದಿದ್ದಾರೆ. ಮಹೇಶ್ ಬನ್ನಿಪ್ಪ, ಬನ್ನಿ ಸರ್, ಬನ್ನಿ. ನಮಸ್ಕಾರ ಮಹೇಶ್, ಕೊಟ್ಬಿಡಿ. ಮೈಸೂರಿನಿಂದ ಬಂದಿದ್ದಾರೆ. 1000 ರೂಪಾಯಿಗಳ ಗಿಫ್ಟ್ ವೋಚರು. ಥ್ಯಾಂಕ್ ಯು ಮಹೇಶ್, ಥ್ಯಾಂಕ್ ಯು ಮಹೇಶ್, ಥ್ಯಾಂಕ್ ಯು ಸರ್. ಜೊತೆಗೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಯೂನಿಬಿ ಕುಕ್ಕೀಸ್ ಅವರು ಕುಕ್ಕೀಸ್ ಅನ್ನ ಕೊಡ್ತಾ ಇದ್ದಾರೆ. ಎಲ್ಲಾ ರೀತಿಯ ಕುಕ್ಕೀಸ್ಗೆ ಒಂದೇ ಹೆಸರು, ಯೂನಿಬಿ ಕುಕ್ಕೀಸ್. ಬೇಲ್ಪುರಿ ತಿನ್ಬೇಕು ಅನ್ಕೊಂಡಾಗ ಬೇಲ್ ಬಾರನ್ನೇ ತಿನ್ಬೋದು, ಇಟ್ಕೊಂಡು ತಿನ್ಬೋದು, ಟ್ರಾವೆಲಿಂಗ್ ತಿನ್ಬೋದು. ನ್ಯಾನೋ ಟೆಕ್ನಾಲಜಿನ ತಯಾರು ಮಾಡಿದ್ದಾರೆ ನಮ್ಮ ಮಯಾಸ್ ಅವರ ಬೇಲ್ ಬಾರ್ ನಿಮ್ಗೋಸ್ಕರ. 50 ದಿನಗಳಲ್ಲಿ 50,000 ಕಾಪಿ ಸೇಲ್ ಆದಂತ ಏಕೈಕ ರೆಸಿಪಿ ಪುಸ್ತಕ ನಮ್ಮ ಒಗ್ಗರಣೆ ವೆಜ್ ಪುಸ್ತಕ ನಿಮ್ಗೋಸ್ಕರ ಮೇಡಮ್. ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್. ಒಂದು ಆಪರ್ಚುನಿಟಿ ಮಾಡಿಕೊಟ್ಟಿದ್ದಕ್ಕೆ ಜಿ ಕನ್ನಡದವರಿಗೆ ಥ್ಯಾಂಕ್ ಯು ಮೇಡಮ್. ಒಳ್ಳೆ ಬೆಣ್ಣೆ ಮುರುಕು ಕೊಟ್ಟಿದ್ದೀರಾ, ನಿಮ್ಗೂ ಥ್ಯಾಂಕ್ಸ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಫಟಾಫಟ್ ಅಂತ ಮಾಡಬೇಕು. ಮಾವಿನ ಹಣ್ಣಿನ ಸೀಸನ್ ಮುಗಿತಾ ಇದೆ ಮುರಳಿಯವರೇ ಅಂತ ಹೇಳ್ತಾ ಇದ್ರು ಪ್ರಕಾಶ್ ಅವರು. ಅದೇನ್ ಮಾಡ್ತಾರೋ ಗೊತ್ತಿಲ್ಲ. ಪ್ರಕಾಶ್ ರಾವ್ ಬನ್ರಿ ಸರ್. ನಮಸ್ಕಾರ ಸರ್. ನಮಸ್ಕಾರ ಪ್ರಕಾಶ್ ರಾವ್, ಏನ್ ಮಾಡ್ತಾ ಇದೀರಾ? ಮಾವಿನ ಹಣ್ಣಿನ ತಂದ್ಬಿಟ್ಟಿದ್ದೀರಾ, ಏನ್ ಮಾಡ್ತೀರಾ ಇವತ್ತು ನೀವು? ಸರ್ ಇದು ಮ್ಯಾಂಗೋ ರವಾ ಫಿರ್ನಿ. ಮ್ಯಾಂಗೋ ರವಾ ಫಿರ್ನಿ ಮಾಡ್ತಾ ಇದ್ದೀರಾ? ಓಕೆ, ಮ್ಯಾಂಗೋ ಕಾಲದಲ್ಲಿ ಮ್ಯಾಂಗೋದು ಫಿರ್ನಿ ಮಾಡ್ಕೊಂಡ್ರೆ ತುಂಬಾ ಅದ್ಭುತವಾಗಿರುತ್ತೆ ಅಂತ ಮೊನ್ನೆ ಎಲ್ಲ ಹೇಳ್ತಾ ಇದ್ರು, ಅದನ್ನೇ ಮಾಡ್ತಾ ಇದ್ದಾರೆ. ಓಕೆ, ಮಾಡಕ್ಕೆ ಏನೇನ್ ತಂದಿದ್ದೀರಾ ಸರ್? ಮ್ಯಾಂಗೋ ರವಾ ಫಿರ್ನಿ ಬೇಕಾಗುವ ಸಾಮಗ್ರಿಗಳು: ಮಾವಿನ ಹಣ್ಣು, ಚಿರೋಟಿ ರವೆ, ಹಾಲು, ಸಕ್ಕರೆ, ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ಏಲಕ್ಕಿ ಪುಡಿ. ಇಷ್ಟಿರ ಸಾಕ? ಶುರು ಮಾಡೋಣ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಹಾಲು ಬಿಸಿ ಮಾಡ್ಕೋಣ. ಇದ್ರೊಳಗೆಲ್ಲ ಮಾಡ್ಬೋದಲ್ಲ? ಮಾಡ್ಬೋದು, ಚೆನ್ನಾಗಿ. ಯಾವುದೇ ಹಾಲಿನ ಉತ್ಪನ್ನ ಮಾಡಬೇಕು ಅಂದ್ರೆ, ಯಾಕಂದ್ರೆ ಖಾರ ಎಲ್ಲ ಮಾಡಿರ್ತೀವಿ, ಚೆನ್ನಾಗಿ ಅದನ್ನ ಡಿಶ್ನ ಒಂದ್ಸರಿ ವಾಶ್ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ನೀವು ಹಾಲು ಹಾಕಿದ ತಕ್ಷಣ ಹಾಲು ಒಡೆದೋಗ್ಬಿಡುತ್ತೆ. ಹೌದು ಸರ್. ಸರ್ ಹಾಕಿ ಹಾಲು ಬಿಸಿ ಮಾಡೋಣ. ಫಸ್ಟ್ ಹಾಲು ಹಾಕ್ತೀನಿ. ಎಷ್ಟು? 1 ಲೀಟ್ರಾ? ಅರ್ಧ ಲೀಟ್ರಾ? ಅರ್ಧ ಲೀಟ್ರಾ. ಓಕೆ, 2 ಸೇರಿ ಅರ್ಧ ಲೀಟರ್. ಇನ್ನೊಂದಿದೆ. ವೆರಿ ಗುಡ್.
ಯೂಶಲಿ ಫಿರ್ಣಿನ ಸ್ವಲ್ಪ ತಣ್ಣಗಿರ್ಬೇಕಾದ್ರೆ ತಿನ್ಬೇಕು. ರೆಫ್ರಿಜರೇಟ್ ಮಾಡಿ ಚಿಕ್ಕ ಒಂದು ಕಪ್ನಲ್ಲಿ ಹಾಕಿ ಇಟ್ಕೊಂಡು ಒಂದು ಸ್ಪೂನ್ ಹಿಂಗೆ ತೊಗೊಂಡು ತಿನ್ಬೇಕು. ಅದು ಮಜಾ ನೋಡ್ಬೇಕು ನೀವು. ಕುದಿಬೇಕಲ್ಲ ಇದು? ಹೌದು ಸರ್, ಕುದಿಬೇಕು. ಒಂದು ಕಡೆ ರವೆನ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ರವೆ ಬಿಸಿ ಮಾಡ್ಕೊಂಡು 150 ಗ್ರಾಮ್ ರವೆ ಇದ್ದಿದ್ದು. 150 ಗ್ರಾಮ್ ರವೆ, ಅರ್ಧ ಲೀಟ್ರ್ ಹಾಲು. ಏನ್ ರವೆ ಇದು? ಚಿರೋಟಿ ರವೆನಾ? ಚಿರೋಟಿ ರವೆ ಸರ್, ಮಾಮೂಲಿ ರವೆ. ಚಿರೋಟಿ ರವೆ. ಈ ಕಡೆ ಹಾಲು ಬಿಸಿ ಆಗ್ತಾ ಇದೆ. ಬ್ರೌನ್ ಆಗಬೇಕಾ ಅಥವಾ ಲೈಟಾಗಿ ಬ್ರೌನ್ ಸಾಕು, ಬ್ರೌನ್ ಬೇಡ. ಓಕೆ. ಯಾಕಂದ್ರೆ ಫೇರ್ನಿ ಅಂತ ವೈಟ್ ಬರುತ್ತಲ್ಲ, ಅದು ತುಂಬ ಏನು ಕಲರ್ ಏನು ಬೇಕಾಗಿಲ್ಲ. ಓಕೆ ಸರ್. ರವೆ ಗಮ್ ಅಂತ ಇದೆ ನೋಡಿ. ತುಪ್ಪ ಹಾಕೋದೇನು ಬೇಡವಲ್ಲ? ಏನು ಬೇಡ, ತುಪ್ಪ ಬೇಡ. ಆಗಿದೆ, ಕಲರ್ ಬಂದಿದೆಯಲ್ಲ, ಸಾಕು ಬಿಡಿ ಸರ್. ಬಂದು ಸಾಕಲ್ಲ? ಸಾಕು. ಆಫ್ ಮಾಡೋಣ ಇದು? ಅದು ಆಫ್ ಮಾಡಿ ಸರ್, ಸಾಕು. ಇದು ಒಂದು ಇದಾಗಿ ಕುದೀತಾ ಇದೆ. ಸ್ವಲ್ಪ ಬಿಸಿ ಆಗಲಿ, ಕುದಿ ಬರಲಿ ಚೆನ್ನಾಗಿ. ರವೆ ಹಾಕಿದ ಗಟ್ಟಿ ಆಗ್ಬಿಡುತ್ತೆ, ಅದಕ್ಕೆ ಸ್ವಲ್ಪ ಬಾಯಿ. ಹೌದಾ? ಹೌದು. ರವಾ ಫಿರ್ಣಿನಾ? ರವಾ ಮ್ಯಾಂಗೋ ಫಿರ್ಣಿ. ಹೌದು. ಕೆಲ ಕಡೆ ಕಾಫಿ ಶಾಪಲ್ಲಿ ಇರುತ್ತೆ ಫಿರ್ನಿ. ಹೌದು, ದೊಡ್ಡ ಡ್ರೈ ಮಾಡಿ ಚಿಕ್ಕ ಪ್ಲಾಸ್ಟಿಕ್ ಅಲ್ಲಿ ಹಾಕಿಟ್ಟಿರ್ತಾರಲ್ಲ. ಒಂದು 2 ದಿನ 3 ದಿನ ಇಟ್ಕೋಬೇಕು. ಏನಾಗಲ್ಲ, ಚೆನ್ನಾಗಿ ಫ್ರಿಡ್ಜಲ್ಲಿ ಇಟ್ಕೋಬೇಕು. ತುಂಬ ಚೆನ್ನಾಗಿರ್ತೀನಿ ನಾನು. ಕಡಿಮೆ ಬೇಕಾ ಕುದ್ದು ಇದು? ಏನಿಲ್ಲ ಚೂರು ಗೊತ್ತಿಲ್ಲ ಅಷ್ಟೇ. ಒಂದ್ಸರಿ ಕುದ್ದ ತಕ್ಷಣ ಸ್ವಲ್ಪ ಹಾಲು ಕಡಿಮೆ ಆಗುತ್ತೆ. ಹೌದು. ಒಂದ್ಸರಿ ಕುದ್ಬಿಟ್ಟು ಹಿಂಗೆ ಬಂತು ಅಂತ ಹೇಳಿದ್ರೆ ಅಷ್ಟೇ, ಸ್ವಲ್ಪ ಕಡಿಮೆ ಆಗಿರುತ್ತೆ. ಸ್ವಲ್ಪ ಹಾಕೋಬೇಕು, ಇಲ್ಲಾಂದ್ರೆ ಗಂಟೆ ಆಗುವ ಅಂತ ರವೆನ ಹಾಕೋಣ. ಹಾಕಿ ಸಾಕು ಗಟ್ಟಿ ಆಗ್ತಾ ಇದೆ. ಈ ದೊಡ್ಡ ಮದುವೆ ಚೌಡಿ ಹೇಳಿ ಹಿಂಗೆ ಹಾಕೋದು, ಒಬ್ಬ ರವೆ ಹಾಕೋದು, ಒಬ್ಬರು ಆಡ್ತಾ ಇರೋದು. ಹೌದು, ಇಲ್ಲಾಂದ್ರೆ ಗಂಟಾಗ್ಬಿಡುತ್ತೆ. ಗಂಟಾಗ್ಬಿಟ್ರೆ ಅದು ಅವಸ್ಥೆ. ಅದು ಉಪ್ಪಿಟ್ಟು ಮಾಡ್ತೀವಿ, ಉಪ್ಪಿಟ್ಟು ಹಾಕ್ತೀವಿ ನಾವು. ಉಪ್ಪಿಟ್ಟೇನ ಒಂದಿಬ್ಬರು ಬೇಕಾಗುತ್ತೆ. ಹೌದು ಸರ್, ಯಾವ್ದಾರ ಕೆಲಸ ನೀಟಾಗಿ ಮಾಡ್ಬೇಕು ಅಂದ್ರೆ ಮದುವೆ ಮನೆಗಳಲ್ಲಿ ಜಾಸ್ತಿ ಕ್ವಾಂಟಿಟಿ ಮಾಡೋದ್ರಿಂದ. ಹೌದೌದು, ಚೆನ್ನಾಗಿ ಹಾಲಲ್ಲಿ ಕುದಿಸ್ಕೋಬೇಕಲ್ಲ? ಕುದಿಸೋಬೇಕು. ನೋಡಿ ಹಿಂಗೆ ಗಟ್ಟಿ ಆಯ್ತು ಈಗ. ಓಕೆ. ಹೌದು. ಸಕ್ಕರೆ ಹಾಕ್ತೀನಿ, ಹಂಗೆ 100 ಗ್ರಾಮ್ ಅಷ್ಟೇ. 100 ಗ್ರಾಮ್ ಸಕ್ಕರೆ, 150 ಗ್ರಾಮ್ ರವೆ, ಅರ್ಧ ಲೀಟ್ರ್ ಹಾಲು, ಏಲಕ್ಕಿ ಪುಡಿ ಹಾಕ್ತೀನಿ. ಹಾಕಿ ಸರ್. ಗಟ್ಟಿ ಬಂದ್ಬಿಡ್ತು ನೋಡ್ರಿ. ಹೌದೌದು, ಗಟ್ಟಿ ಬರುತ್ತೆ. ತೊಳಿ. ತುಪ್ಪ ಎಷ್ಟು ಬೇಕು? ಹಾಗೆ ಚೂರಾಗಿ 1 ಸ್ಪೂನ್ ಹಾಕಿ ಸಾಕು. 1 ಸ್ಪೂನ್ ತುಪ್ಪನ? ಹಾಂ, ಸಾಕು. ಸಾಕು. ತುಪ್ಪದಲ್ಲಿ ಚೆನ್ನಾಗಿ ದ್ರಾಕ್ಷಿ ಗೋಡಂಬಿ ಹುರ್ಕೊಂಡ್ರೆ ತಿನ್ಬೇಕಾದ್ರೆ ರುಚಿಯಾಗಿರುತ್ತೆ. ದ್ರಾಕ್ಷಿ ಗೋಡಂಬಿ ಬಾದಾಮಿ ಬೇಡವಾ? ಬಾದಾಮಿ ಮೇಲೆ ಗಾರ್ನಿಶ್ ಸಾಕು, ಕಲರ್ ಸಾಕು. ಮುಗೀತದೆ, ಆಫ್ ಮಾಡಿ ಸರ್. ಆಫ್ ಮಾಡೋಣ? ಅಷ್ಟೇ ಇದೆ. ಫಿನಿಶಾ? ಪ್ಲೀಸ್. ಓಕೆ. ಈಗ ಮ್ಯಾಂಗೋನ ಪೇಸ್ಟ್ ಮಾಡ್ಕೊತೀನಿ. ಈಗ ಇದು ಸಾಕು ಅನ್ಸುತ್ತೆ. ಬ್ರೌನ್ ಬೇಕಾ ಸ್ವಲ್ಪ? ಸಾಕು ಹಾಕಿ ಸಾಕು. ಏನು ಬೇಕು? ಸಾಕಲ್ಲ? ಸಾಕು. ಬಟ್ ತುಪ್ಪ ಕಡಿಮೆ ಅಲ್ವಾ ಇದಕ್ಕೆ ಉಪಯೋಗಿಸೋದು ನಾವು ಫಿರ್ಣಿಗೆ? ತುಪ್ಪ ಹಾಕ್ಬೋದು ಸರ್, ಬಿಲ್ಕುಲ್ ತುಪ್ಪನೇ ಇಲ್ಲ ಇದು. ಏನು ಹಲ್ವಾನ ಮಾಡ್ತೀನಿ, ಪಾಯಸ ಥರ ಮಾಡೋದು. ಏನು ತುಪ್ಪ ಇದು? ಒಂಥರ ಫಿರ್ನಿ ಅಂದ್ರೆ ಬೇರೆ ಮಾವಿನ ಅಷ್ಟೇ, ರವೆ ಹಾಲು ಅಷ್ಟೇ. ಏನು ತುಪ್ಪ ಗಪ್ಪ ಏನು ಬೇಕಾಗಿಲ್ಲ. ಸ್ವಲ್ಪ ಹಾಸ್ತಾ ಇರಿ ಹಂಗೆ ಬೇಗ. ಅದನ್ನ ರುಬ್ಕೋಬೇಕಾ ನೀವು? ಹೌದು, ಆಗುತ್ತೆ ಒಂದು ನಿಮಿಷ ಅಷ್ಟೇ. ಬೇಗನೆ ರುಬ್ಕೋಬೇಕು ಮಿಕ್ಸರ್ ಹಾಕಿ. ಓಕೆ. ನೀರಿಗೆ ಹಾಕಂಗಿಲ್ಲ? ಏನು ಬೇಡ, ಇದೇ ನೀರು ಹಾಕ್ತೀನಿ. ಓಹೋ, ಮಿಕ್ಸ್ ಆ್ಯಂಡ್ ಮ್ಯಾಚ್. ಇದಿಲ್ಲ ಆಫ್ ಮಾಡ್ಬಿಡ್ಲಾ? ಆಫ್ ಮಾಡಿ ಸರ್, ಸಾಕು. ಬೇಡವಾ ಇದು? ಏನು ಬೇಡ, ಆಯ್ತು ಅಷ್ಟೇ. ಹಣ್ಣು ಏನು ಬೇಯಬೇಕಾಗಿಲ್ಲ. ಹೋಗಿದೆ ಯಾವುದೇ ಹಣ್ಣು ಆಗಲಿ, ಬಾಳೆಹಣ್ಣಾಗಲಿ, ಮಾವಿನ ಹಣ್ಣಲ್ಲಿ ಹಂಗೆ ತಿನ್ಬೋದು, ಅದೆಲ್ಲ ಬೇಯಿಸಬಾರ್ದು. ಹೌದಾ? ಹೌದು, ಮತ್ತು ಟೇಸ್ಟ್ ಹೋಗ್ಬಿಡುತ್ತೆ. ಬಾಳೆಹಣ್ಣು ಅಷ್ಟೇ, ಕಲರ್ ಚೇಂಜ್ ಆಗುತ್ತೆ. ಓಹೋ, ಅಮ್ಮಂತದೆ. ಚೆನ್ನಾಗಿದೆ ಸರ್, ಹಣ್ಣು ಚೆನ್ನಾಗಿದೆ. ಆಗಿದೆ ಸರ್, ಅಷ್ಟೇ. ಅಷ್ಟೇನಾ? ಅಷ್ಟೇ. ಇಲ್ಲಿ ರೆಡಿ, ಸಾಕ್ತೀನಿ ಬೋಲಲ್ಲಿ ಹಾಕಿ. ಓಕೆ, ಒಂದು ನಿಮಿಷ ಫ್ರಿಜ್ ಇಟ್ಟು ಬಂದ್ಬಿಡಿ. ಬನ್ನಿ, ಫ್ರಿಜ್ಜಲ್ಲಿ ತೋರಿಸ್ತೀನಿ. ಕಮನ್. ಆಹಾ, ಒಳ್ಳೆ ಸರ್. ಐಸ್ ಆಗ್ಬಿಡಿಯಲ್ರಿ? ಹೌದೌದು. ಹಾಕ್ತೀರಾ ಅದಕ್ಕೆಲ್ಲ? ಹಾಕ್ಬಿಡೋಣ. ಹಿಂಗೆ ಸರ್ವ್ ಮಾಡಿಕೊಟ್ರೆ ಒಂದೇ ಸರಿ ಹಿಂಗೆ ಹಾಕೊಂಡ್ರೆ ಬಾಯಿಗೆ ಅದ್ರ ಮಜಾ ಬೇರೆ. ಸ್ವಲ್ಪ ಬಾದಾಮಿ ಹಾಕ್ತೀನಿ. ಹಾಕಿ. ವೆರಿ ಗುಡ್. ಯೆಲ್ಲೋ ಕಲರ್. ಎಸ್, ಸೇಮ್ ಹೋಟ್ಲಲ್ಲಿ ನೋಡಿದಂಗೆ ಆಗ್ತದೆ. ಹೌದು ಸರ್. ವೆರಿ ಗುಡ್.
ಮ್ಯಾಂಗೋ ರವಾ ಫಿರ್ನಿ. ಓಕೆ, ಮ್ಯಾಂಗೋ ರವಾ ಫಿರ್ನಿನ ನಮ್ಮ ಕೈಲಿ ಕೊಟ್ಟಿದ್ದಾರೆ. ಪ್ರಕಾಶ್ ಅವರು ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀನಿ, ನೋಡ್ಕೊಳ್ಳಿ, ಫಿರ್ನಿ ಮಾಡ್ಕೊಳ್ಳಿ. ಮ್ಯಾಂಗೋ ರವಾ ಫಿರ್ನಿ ಮಾಡುವ ವಿಧಾನ: ಮೊದಲು ಮಿಕ್ಸಿ ಜಾರ್ಗೆ ಮಾವಿನ ಹಣ್ಣನ್ನು ಹಾಕಿ ರುಬ್ಬಿಕೊಳ್ಳಿ. ಒಂದು ಪಾತ್ರೆಗೆ ಹಾಲನ್ನು ಹಾಕಿ ಕುದಿಯಲು ಬಿಡಿ. ಒಂದು ಪ್ಯಾನ್ಗೆ ರವೆ ಹಾಕಿ ಹುರಿದು ಇದನ್ನು ಕುದಿಯುತ್ತಿರುವ ಹಾಲಿಗೆ ಹಾಕಿ ಮಿಶ್ರಣ ಗಟ್ಟಿಯಾದ ಮೇಲೆ ಸಕ್ಕರೆ, ಏಲಕ್ಕಿ ಪುಡಿ ಹಾಕಿ ಕಲಸಿ, ಜೊತೆಗೆ ತುಪ್ಪದಲ್ಲಿ ಹುರಿದ ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಮಾವಿನ ಹಣ್ಣಿನ ಪಲ್ಪ್ ಹಾಕಿ ಚೆನ್ನಾಗಿ ಕುದಿಸಿ. ಈಗ ಮ್ಯಾಂಗೋ ರವಾ ಫಿರ್ನಿ ಸವಿಯಲು ಸಿದ್ಧ. ಸಖತ್ತಾಗಿ ಮಾಡಿದ್ದೀರಾ, ಚೆನ್ನಾಗಿ ಕಾಣ್ತದೆ ನೋಡಕ್ಕೆ. ಸರ್ ತಿನ್ಬೋದಾ? ಹೇಳಿ ಸರ್. ಅದ್ಭುತ. ಈ ಥರ ಮಾವಿನ ಹಣ್ಣು ಚೆನ್ನಾಗಿದೆಯಲ್ಲ, ಹುಡುಗಿಲ್ಲ. ಆರಾಮ ಮಾಡ್ಕೋಬೋದು. ಯಾವ ಪಾರ್ಟಿ ಏನೋ ಫಂಕ್ಷನ್ ಇದ್ರೆ ಈ ಥರ ಫೆರ್ನಿ ಮಾಡ್ಕೊಂಡು ಮನೆಯಲ್ಲ ಮಾಡ್ಕೋಬೋದು, ತೊಂದರೆ ಇಲ್ಲ. ಒಂದ್ಸತಿ ಟ್ರೈ ಮಾಡಿ ಮನೇಲಿ, ತುಂಬಾ ಸಖತ್ತಾಗಿರುತ್ತೆ, ಎಲ್ರಿಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸರ್. ಕಾರ್ಯಕ್ರಮ ಮುಗಿಸ್ಬೇಕು. ನಾವು ಕಾರ್ಯಕ್ರಮದಲ್ಲಿ ಬರ್ಬೋದಾ? ಎಷ್ಟು ಸರಿ ದಿನ ಹೇಳ್ತೀನಪ್ಪ, ಯಾರು ಬೇಕಾದ್ರೂ ಬರ್ಬೋದು. ಬನ್ನಿ, ನಿಮ್ಮ ಕೈರುಚಿಗೋಸ್ಕರ ನಾನು ಕಾಯ್ತಾ ಇದ್ದೀನಿ ತಿಳಿಸಿ. ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ, ಅಲ್ಲಿ ತನಕ